ಶ್ರೀ ಗುರುಭ್ಯೋ ನಮಃ. ಚರಕ ಸಂಹಿತೆಯ ಮೂರನೇ ಚತುಷ್ಕವಾದಂತಹ ನಿರ್ದೇಶ ಚತುಷ್ಕದ ಮೂರನೇ ಅಧ್ಯಾಯ ತಿಸ್ರೈಷಿಣಿ ಅಧ್ಯಾಯದ ಚಿಂತನವನ್ನ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮೂರು ಏಷಣಗಳನ್ನು, ಪುರುಷ ಬಯಸ್ತಕ್ಕಂತಹ ಮೂರು ಬಯಕೆಗಳನ್ನ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು ಪ್ರಾಣೇಷಣ, ಎರಡನೇದು ಧನೈಷಣ, ಮೂರನೇದು ಪರಲೋಕೈಷಣ ಅಂತ ಹೇಳಿ. ಈಗ ಪ್ರಾಣೇಷಣ, ಧನೈಷಣ ಈ ಎರಡರ ಚಿಂತನೆಯನ್ನ ನಾವು ಮುಗಿಸಿ ಈಗ ಮೂರನೇದಾದಂತಹ ಪರಲೋಕೈಷಣವನ್ನ ನೋಡ್ತಾ ಇದ್ದೀವಿ. ಅಥ ತೃತೀಯಾಂ ಪರಲೋಕೈಷಣಾಂ ಆಪದ್ಯೇತ, ಮೂರನೇ ಪರಲೋಕೈಷಣ ಆ ಎರಡು ಏಷಣಗಳ ನಂತರ, ಪ್ರಾಣ ಮತ್ತು ಧನಾರ್ಜನೆಯ ನಂತರ ಪರಲೋಕವನ್ನ ಬಯಸುವಂತಹದ್ದು ಮನುಷ್ಯನ ಒಂದು ಕರ್ತವ್ಯ. ಸಂಶಯಶ್ಚಾತ್ರ ಕಥಂ, ಪರಲೋಕ ಅಂತಂದಾಗ ಇಲ್ಲಿ ಒಂದು ಸಂಶಯ ನಮಗೆ ಮೂಡುತ್ತದೆ. ಏನಂತ? ಭವಿಷ್ಯಾಮಹ ಇತಶ್ಚ್ಯುತಾಃ ನವ ಇತಿ. ಇತಶ್ಚ್ಯುತಾಃ ಭವಿಷ್ಯಾಮಹ ನವ, ಇಲ್ಲಿಂದ ಹೊರಟವರಾಗಿ ಮತ್ತೆ ನಾವು ಹುಟ್ಟುತ್ತೀವೋ ಇಲ್ವೋ. ಇತಶ್ಚ್ಯುತಾಃ ಅಂದ್ರೆ ಈ ಭೂಮಿಯಿಂದ ನಾವು ಹೊರಟವರಾಗಿ ಮತ್ತೆ ಹುಟ್ಟುತ್ತೀವೋ ಇಲ್ವೋ ಅನ್ನುವಂತಹ ಒಂದು ಸಂದೇಹ ನಮ್ಮಲ್ಲಿ ಹುಟ್ಟುತ್ತದೆ. ಕುತಃ ಪುನಃ ಸಂಶಯ ಐತಿ, ಈ ಸಂಶಯ ಬರ್ಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ, ಉಚ್ಯತೆ ಸಂಧಿ ಏಕೆ ಪ್ರತ್ಯಕ್ಷ ಪರಾಹ ಪರೋಕ್ಷತ್ವಾತ್ ಪುನರ್ಭವಸ್ಯ ನಾಸ್ತಿಕ್ಯಂ ಆಶ್ರಿತಾಃ. ಕೆಲವರಿದ್ದಾರೆ ಯಾರು ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನ ಆಧರಿಸಿ ಮಾತ್ರ, ಪ್ರತ್ಯಕ್ಷದಕ್ಕೆ ಏನ್ ಕಾಣುತ್ತೋ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಅವರು ಒಪ್ತಾರೆ. ಆಗಮ ಮತ್ತು ಅನುಮಾನಗಳನ್ನ ಒಪ್ಪುವಂಥವರಲ್ಲ. ಸೊ ನಮ್ ಕಣ್ಣಿಗೆ ಏನ್ ಕಾಣಿಸ್ತದೋ ಅದ್ ಮಾತ್ರ ಸತ್ಯ, ಕಣ್ಣಿಗೆ ಕಾಣದ್ದು ಯಾವುದು ಸತ್ಯ ಅಲ್ಲ ಅಂತ ಒಪ್ತಕ್ಕಂತಹ ಜನ ಏನಿದ್ದಾರೆ, ಉದಾಹರಣೆಗೆ ಚಾರ್ವಾಕಾದಿಗಳು, ಅವರು ಏನ್ ಮಾಡ್ತಾರೆ? ಪರೋಕ್ಷತ್ವಾತ್ ಪುನರ್ಭವಸ್ಯ, ಪುನರ್ಭವ ಅಂತ ಅನ್ನೋದೇನಿದೆ ಅದು ಪರೋಕ್ಷವಾಗುವಂತಹದ್ದು. ಪುನರ್ಭವ, ಮುಂದಿನ ಜನ್ಮ, ಬೇರೆ ಲೋಕಗಳು, ಇವೆಲ್ಲವುಗಳಿಗೂ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳು. ಆದ್ದರಿಂದಾಗಿ ಅದು ಕಾಣಿಸದೇ ಇರೋದ್ರಿಂದಾಗಿ ನಾಸ್ತಿಕ್ಯಂ ಆಶ್ರಿತಾಃ, ನಾಸ್ತಿಕ್ಯವನ್ನ ಆಶ್ರಯಿಸಿದವರಾಗಿ ಅವ್ರೇನ್ ಮಾಡ್ತಾರೆ? ಈ ಪುನರ್ಭವ ಅಥವಾ ಪರಲೋಕೈಷಣವನ್ನ ಅವರು ಒಪ್ಪೋದಿಲ್ಲ. ಸಂತಿ ಚ ಆಗಮ ಪ್ರತ್ಯಯಾದೇವ ಪುನರ್ಭಾವಂ ಇಚ್ಛಂತಿ. ಇನ್ನ ಈ ಆಗಮವನ್ನ ಒಪ್ಪುವಂತಹ ಕೆಲವು ಜನ ಇದ್ದಾರೆ. ಆದ್ರೆ ಅಲ್ಲೂ ಕೂಡ ಕೆಲವು ಗೊಂದಲಗಳಿದೆ. ಏನು? ಶ್ರುತಿಭೇದಾಚ, ಅಲ್ಲಿ ಶ್ರುತಿಭೇದಗಳು ಕೂಡ ನಮಗೆ ಏನಾಗ್ತದೆ? ಕಂಡು ಬರ್ತದೆ. ಏನಂತ? ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಪರನಿರ್ಮಾಣಂ ಯದೃಚ್ಛಾಂ ಚಾಪರೇ ಜನಾಃ ಅತಃ ಸಂಶಯಃ ಕಿನ್ನು ಖಲು ಅಸ್ತಿ ಪುನರ್ಭವೋ ನಮ ಇತಿ. ಶ್ರುತಿಭೇದವನ್ನು ನಾವು ನೋಡ್ಲಿಕ್ಕೆ ಸಿಗುತ್ತೆ. ಏನಂತ? ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣಂ, ನಮ್ಮ ಜನ್ಮಕ್ಕೆ ಕಾರಣ ಯಾರು ಅಂತ ಪ್ರಶ್ನೆ ಬಂದಾಗ, ಮಾತರಂ ಪಿತರಂ ಚೈಕೆ, ತಾಯಿ ತಂದೆಗಳು ನಮಗೆ ಜನ್ಮಕ್ಕೆ ಕಾರಣರಾಗ್ತಾರೆ. ಇನ್ನ ಕೆಲವರು ಹೇಳೋದು ಸ್ವಭಾವತಃ ನಮಗೆ ಜನ್ಮ ಸಿಗತ್ತೆ ಅಂತ ಇನ್ ಕೆಲವರು ಹೇಳ್ತಾರೆ. ಪರನಿರ್ಮಾಣಂ, ಇದು ಭಗವಂತನ ಸೃಷ್ಟಿ ಅಂತ ಇನ್ ಕೆಲವರು ಹೇಳ್ತಾರೆ. ಇನ್ ಕೆಲವರು ಹೇಳ್ತಾರೆ ಯದೃಚ್ಛಾದಿಂದ ನಾವು ಹುಟ್ಟಿದೀವಿ ಅಂತ. ಸೊ ಈ ರೀತಿಯಾಗಿ ಅನೇಕ ವಾದಗಳನ್ನ ನಾವು ನೋಡ್ತೇವೆ ಶಾಸ್ತ್ರದಲ್ಲೂ ಕೂಡ. ಸೊ ಹಾಗಾಗಿ ಮತ್ತೆ ಪ್ರಶ್ನೆ ಬರುತ್ತೆ ಇಲ್ಲಿ. ಏನು? ಕಿನ್ನು ಖಲ್ವಸ್ತಿ ಪುನರ್ಭವೋ ನಮ ಐತಿ. ಪುನರ್ಭವ, ನಮಗೆ ಪುನರ್ಜನ್ಮ ಅಥವಾ ಪರಲೋಕ ಇದು ಇದೆಯೋ ಇಲ್ವೋ ಅಂತ ನಮಗೆ ಮತ್ತೆ ಸಂದೇಹ ಹುಟ್ಲಿಕ್ಕೆ ಶುರು ಆಗುತ್ತೆ. ಸೊ ಆದ್ದರಿಂದಾಗಿ ಈ ಪರಲೋಕೈಷಣ ಹೇಳುವುದಕ್ಕಿಂತ ಮುಂಚೆ ಇಲ್ಲಿ ಪೂರ್ವ ಪಕ್ಷವನ್ನ ಇಲ್ಲಿ ಆತ್ರೇಯರು ಏನ್ ಮಾಡ್ತಾ ಇದ್ದಾರೆ? ನಮಗೆ ಹೇಳ್ತಾ ಇದ್ದಾರೆ. ಮೊದಲು ಸಂಶಯವನ್ನ ಉದ್ಬೋಧ ಮಾಡಿ ಆ ಸಂಶಯಕ್ಕೆ ಪರಿಹಾರವನ್ನು ಹೇಳಿ ಆಮೇಲೆ ಅದರ ವಿವರಣೆಯನ್ನ ಕೊಡ್ತಾರೆ. ಇಲ್ಲಿ ಚಕ್ರಪಾಣಿಯ ಒಂದು ವ್ಯಾಖ್ಯಾನವನ್ನು ನೋಡೋದಾದ್ರೆ, ಪರಲೋಕೈಷಣಾಂ ವ್ಯಾಕರೋತಿ ಅಥ ಇತ್ಯಾದಿ, ಪರಲೋಕೈಷಣವನ್ನ ಇಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಥ ಮುಂತಾಗಿ ಈ ಶ್ಲೋಕದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಅತ್ರ ಚ ಪರಲೋಕಸ್ಯ ದುರ್ಜ್ಞೇಯತ್ವೇನ ಚಾರ್ವಾಕಾದಿ ನಾಸ್ತಿಕ ಸಮ್ಮತತ್ವೇನ ಚ ಪರಲೋಕಂ ಪ್ರಮಾಣೇನ ವ್ಯವಸ್ಥಾಪಯಿತುಂ ನಿರ್ಣಯಾರ್ಥಂ ಪ್ರಮಾಣ ಪ್ರವೃತ್ತಿ ವಿಷಯಂ ಸಂಶಯಮೇವ ತಾವತ್ ಪರಲೋಕೆ ದರ್ಶಯತಿ. ಇಲ್ಲೇನು? ಅತ್ರ ಚ ಪರಲೋಕಸ್ಯ ದುರ್ಜ್ಞೇಯತ್ವೇನ, ಪರಲೋಕ ಇದೇನೋ ದುರ್ಜ್ಞೇಯ, ಇದು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಚಾರ್ವಾಕಾದಿ ನಾಸ್ತಿಕ ಸಮ್ಮತತ್ವೇನ, ಈ ಚಾರ್ವಾಕಾದಿಗಳು ಅವರೇನು ನಾಸ್ತಿಕ್ಯ ಬುದ್ಧಿಯನ್ನು ಇಟ್ಕೊಂಡು ಅವರಿಂದ ಸಮ್ಮತವಾದಂತಹ
ಅಸಮ್ಮತತ್ವೇನ ನಾಸ್ತಿಕ ಅಸಮ್ಮತತ್ವೇನ ಅವರಿಗೆ ಸಮ್ಮತವಲ್ಲದ ಪರಲೋಕಂ ಅಸಮ್ಮತತ್ವೇನ ಚ ಪರಲೋಕಂ ಪ್ರಮಾಣೇನ ವ್ಯವಸ್ಥಾಪಯಿತು ಅವರಿಗೆ ಸಮ್ಮತವಲ್ಲದೆ ಇರತಕ್ಕಂತಹದ್ದು ಮತ್ತೆ ಪರಲೋಕವನ್ನ ಪ್ರಮಾಣ ಪುರಸ್ಸರವಾಗಿ ವ್ಯವಸ್ಥಾಪನೆ ಮಾಡುವುದಕ್ಕೋಸ್ಕರ ನಿರ್ಣಯಾರ್ಥಂ ನಿರ್ಣಯ ಮಾಡುವುದಕ್ಕೋಸ್ಕರ ಪ್ರಮಾಣ ಪ್ರವೃತ್ತಿ ವಿಷಯಂ ಪ್ರಮಾಣದ ಪ್ರವೃತ್ತಿ ಯಾಕಾಗತ್ತೆ. ಈಗ ಒಂದು ವಿಷಯವನ್ನ ನಾವು ದೃಢಪಡಿಸ್ಬೇಕು ಅಂತಂದ್ರೆ ಆ ವಿಷಯಕವಾಗಿ ನಮಗೇನಿರ್ಬೇಕು, ಮೊದಲು ಸಂಶಯ ಇರಬೇಕು. ಆ ಸಂಶಯ ಇದ್ದಾಗ ನಾವಲ್ಲಿ ಏನ್ ಮಾಡಬಹುದು, ಅದು ಸಂಶಯವನ್ನ ನಿವಾರಣೆ ಮಾಡಿ ಆ ಬೇರೆ ಬೇರೆ ಪ್ರಮಾಣಗಳನ್ನ ಅಲ್ಲಿ ಕೊಟ್ಟು ಆ ವಿಷಯವನ್ನ ನಿರ್ಧಾರ ಅಥವಾ ನಿರ್ಣಯ ಪುರಸ್ಸರವಾಗಿ ಪ್ರತಿಪಾದನೆ ಮಾಡಬಹುದು. ಸೊ ಅದಕ್ಕೆ ಆ ಪ್ರಮಾಣ ಪ್ರವೃತ್ತಿಗೆ ವಿಷಯವಾದಂತಹ ಸಂಶಯವನ್ನ ಮೊದಲು ಪರಲೋಕದಲ್ಲಿ ಇಲ್ಲಿ ಆ ಸಂಶಯ ಬುದ್ಧಿಯನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೇನು, ಪೂರ್ವ ಪಕ್ಷವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ, ಸಂಶಯಶ್ಚಾತ್ರ ಇತ್ಯಾದಿ. ಸಂಶಯಶ್ಚಾತ್ರ ಅನ್ನುವಂತಹ ಒಂದು ವಾಕ್ಯದ ಮುಖಾಂತರ ಇಲ್ಲಿ ಪೂರ್ವ ಪಕ್ಷವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇತಶ್ಚ್ಯುತಾಹ ಇಹ ಜನ್ಮನಿ ಮೃತಾಹ. ಇತಶ್ಚ್ಯುತಾಹ ಅನ್ನುವಂತಹ ಶಬ್ದಕ್ಕೆ ಏನರ್ಥ ಅಂತಂದ್ರೆ ಇಹ ಜನ್ಮನಿ ಮೃತಾಹ, ಈ ಜನ್ಮದಲ್ಲಿ ಯಾರು ಮೃತರಾಗಿರ್ತಾರೆ ಅವರು ಅಂತ. ಭವಿಷ್ಯಾಮಹ ಜನ್ಮಾಂತರೇ ಇತ್ಯರ್ಥ. ಭವಿಷ್ಯಾಮಹ ಅಂತನ್ನುವಂತಹ ಶಬ್ದ ಏನ್ ಹೇಳ್ತದೆ, ಜನ್ಮಾಂತರೇ ಭವಿಷ್ಯಾಮಹ, ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ಹುಟ್ಟುತ್ತೀವಿ ಅಂತ. ಅಂದ್ರೇನು, ಇತಶ್ಚ್ಯುತಾಹ ಈ ಜನ್ಮದಲ್ಲಿ ಯಾರು ಮರಣವನ್ನು ಹೊಂದಿರ್ತಾರೆ ಅವರು ಮುಂದಿನ ಜನ್ಮದಲ್ಲಿ ಹುಟ್ಟುತ್ತಾರೆ ಇರುವಂತಹ ಒಂದು ಸಂಶಯ. ಸಂಶಯ ಹೇತು ಪೃಚ್ಛತಿ ಕುತಃ ಸಂಶಯ ಪುನಃ ಇತಿ. ಸಂಶಯ ಹೇತುವನ್ನ ಇಲ್ಲಿ ಕೇಳ್ತಾ ಇದ್ದಾರೆ, ಯಾಕೆ ಸಂಶಯ ಅಂತ. ವಾದಿ ವಿಪ್ರತಿಪತ್ತಿಂ ಸಂಶಯ ಹೇತು ಆಹ. ವಾದಿ ವಿಪ್ರತಿಪತ್ತಿ ಅಂದ್ರೇನು, ವಿರುದ್ಧ ಪ್ರತಿಪತ್ತಿ. ಪ್ರತಿಪತ್ತಿ ಅಂದ್ರೆ ಜ್ಞಾನ ಅಂತ ಅರ್ಥ. ವಿಪ್ರತಿಪತ್ತಿ ಅಂದ್ರೆ ವಿರುದ್ಧ ಪ್ರತಿಪತ್ತಿ, ವಿರುದ್ಧವಾದಂತಹ ಬುದ್ಧಿಗಳು. ಕೆಲವರು ಇದೆ ಅಂತ ಹೇಳ್ತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ವಿರುದ್ಧವಾದಂತಹ ವಿಷಯಗಳನ್ನ ಹೇಳುವಂತಹದ್ದೇನಿದೆ ಅದಕ್ಕೆ ವಿಪ್ರತಿಪತ್ತಿ ಅಂತ ಕರೀತಾರೆ. ಸೊ ವಾದಿಗಳಲ್ಲಿ ಎರಡು ರೀತಿ ಇದ್ದಾರೆ. ಈಗ ಒಬ್ರು ನಾಸ್ತಿಕರಿದ್ದಾರೆ, ಒಬ್ರು ಆಸ್ತಿಕರಿದ್ದಾರೆ. ಅವರಿಬ್ಬರ ಮತಿಯಲ್ಲಿ ಭೇದ ಇದೆ. ಹಾಗಾಗಿ ಒಬ್ರು ಇದೆ ಅಂತ ಹೇಳ್ತಿದ್ದಾರೆ, ಒಬ್ರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ನಮಗೆ ಏನಾಗುತ್ತೆ, ಮೂರನೇದವರಿಗೆ ಸಂಶಯ ಹುಟ್ಟುತ್ತೆ, ಇದೆಯೋ ಇಲ್ವೋ ಅಂತ. ಉಚ್ಚತೆ ಇತ್ಯಾದಿ. ಉಚ್ಚತೆ ಅಂತ ಆ ಒಂದು ವಾಕ್ಯದ ಮುಖಾಂತರ ಈ ಸಂಶಯಕ್ಕೆ ಇಲ್ಲಿ ಕಾರಣವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷ ಪರಾಹ ಅನುಮತ ಪ್ರತ್ಯಕ್ಷೈಕ ಪ್ರಮಾಣಾಹ. ಪ್ರತ್ಯಕ್ಷ ಪರಾಹ ಅಂತ ಇಲ್ಲಿ ಶಬ್ದ ಪ್ರಯೋಗ ಮಾಡಿದ್ರು. ಇಲ್ಲಿ ಏನಂತ, ಸಂತಿಹಿ ಏಕೆ ಪ್ರತ್ಯಕ್ಷ ಪರಾಹ ಅಂತ ಹೇಳಿ. ಆ ಪ್ರತ್ಯಕ್ಷ ಪರ ಅನ್ನುವಂತಹ ಶಬ್ದಕ್ಕೆ ಏನರ್ಥ ಅಂದ್ರ ಅನುಮತ ಪ್ರತ್ಯಕ್ಷೈಕ ಪ್ರಮಾಣಾಹ. ಪ್ರತ್ಯಕ್ಷವೊಂದೇ ಪ್ರಮಾಣ ಅಂತ ಯಾರು ಅನುಮತ ಅಂದ್ರೆ ಸಮ್ಮತಿಯನ್ನು ಸೂಚಿಸ್ತಿರ್ತಾರೋ ಅಂತವರು, ಅಥವಾ ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಯಾರು ಗ್ರಹಣ ಮಾಡಿರ್ತಾರ ಅಂಥವರು ಅಂತ. ಪರೋಕ್ಷತ್ವಾತ್ ಪ್ರತ್ಯಕ್ಷಯ ಅವಿಷಯತ್ವಾತ್. ಪರೋಕ್ಷತ್ವಾತ್ ಪುನರ್ಭವಸ್ಯ ಅನ್ನುವಲ್ಲಿ ಪರೋಕ್ಷ ಶಬ್ದವನ್ನಾಡಿದ್ದಕ್ಕೆ ಅದಕ್ಕೆ ಅರ್ಥ ಏನು ಅಂತಂದ್ರೆ ಪ್ರತ್ಯಕ್ಷ ಅವಿಷಯತ್ವಾತ್, ಪ್ರತ್ಯಕ್ಷಕ್ಕೆ ವಿಷಯವಲ್ಲದ್ದು ಅಂತ. ಪುನರ್ಭವಸ್ಯ ಜನ್ಮಾಂತರಸ್ಯ. ಪುನರ್ಭವ ಶಬ್ದಕ್ಕೆ ಏನರ್ಥ ಅಂದ್ರೆ ಜನ್ಮಾಂತರ ಅಂತ. ನಾಸ್ತಿ ಪುನರ್ಭವೋ ನಾಸ್ತಿ ಕರ್ಮಫಲಂ ನಾಸ್ತಿ ಆತ್ಮ ಇತ್ಯಾದಿನ ನಾಸ್ತಿನಾ ಪ್ರಚರತಿ ಇತಿ ನಾಸ್ತಿಕ. ನಾಸ್ತಿಕ ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಆ ನಾಸ್ತಿಕರು ಅಂತಂದ್ರೆ ಯಾರು ಅಂತಂದು ಅದನ್ನ ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ ಚಕ್ರಪಾಣಿ. ನಾಸ್ತಿ ಪುನರ್ಭವೋ, ನಮಗೆ ಮತ್ತೆ ಜನ್ಮ ಇಲ್ಲ. ಪುನರ್ಭಾವ ಅಂತಂದ್ರೆ ಏನು, ಮತ್ತೆ ಇನ್ನೊಂದು ಜನ್ಮ ಇಲ್ಲ. ನಾಸ್ತಿ ಕರ್ಮ ಫಲಂ, ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಫಲ ಏನು ಇಲ್ಲ, ಕರ್ಮಫಲ ಅನ್ನುವಂತಹದ್ದು ಇಲ್ಲ, ಅದು ಸುಳ್ಳು. ನಾಸ್ತಿ ಆತ್ಮ ಅನ್ನುವಂತಹ ಒಂದು ತತ್ವನೇ ಇಲ್ಲ ಅಂತ ಯಾರು ನಾಸ್ತಿ ಅಂತ ಆ ನಾಸ್ತಿ ಪದವನ್ನ ಹೆಚ್ಚು ಬಳಸ್ತಾ ಇರ್ತಾರೆ ಅಂಥವರನ್ನ ನಾಸ್ತಿಕ ಅಂತ ಕರೀತಾರೆ. ಅಂದ್ರೆ ಈ ಪುನರ್ಭವ, ಕರ್ಮಫಲ, ಆತ್ಮ, ಆಮೇಲೆ ಪರಲೋಕ ಇತ್ಯಾದಿಗಳನ್ನ ಯಾರು ಒಪ್ಪೋದಿಲ್ವೋ ಅವರನ್ನ ನಾಸ್ತಿಕರು ಅಂತ ಕರೀತಾರೆ. ತಸ್ಯ ಭಾವೋ ನಾಸ್ತಿಕ್ಯಂ. ನಾಸ್ತಿಕ್ಯಮಾಶ್ರಿತಾ ಅಂತ ಹೇಳಿದ್ದಕ್ಕೆ ಅಲ್ಲಿ ನಾಸ್ತಿಕ್ಯ ಆ ಶಬ್ದ ಹೇಗೆ ನಿಷ್ಪನ್ನ ಆಯ್ತು ಅಂತ ಹೇಳ್ತಾರೆ. ತಸ್ಯ ಭಾವ, ನಾಸ್ತಿಕಸ್ಯ ಭಾವ ನಾಸ್ತಿಕ್ಯಂ ಅಂತ.
ಯತಃ ಪ್ರತ್ಯಕ್ಷ ಪ್ರಮಾಣೇನ ಉಪಲಭ್ಯತೆ ಘಟಪಟಾದಿ ತದೇವ ಪರಮಸ್ತಿ ನೋಪಲಭ್ಯತೆ ಚ ಪ್ರತ್ಯಕ್ಷೇಣ ಪರಲೋಕ. ಇಲ್ಲಿ ಇವರು ಯಾಕೆ ಈ ತರ ಹೇಳ್ತಾರೆ ಅನ್ನೋದನ್ನ, ಅಂದ್ರೆ ಯಾವ ರೀತಿಯಾಗಿ ಅವ್ರು ಪ್ರತಿಪಾದನೆ ಮಾಡ್ತಾರ, ಅವರ ಮತಿ ಹೇಗಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ, ಪ್ರತ್ಯಕ್ಷ ಪ್ರಮಾಣೇನ ಉಪಲಭ್ಯತೆ ಪಟಾದಿ. ಘಟಪಟಾದಿಗಳೇನಾಗಿದೆ ಪ್ರತ್ಯಕ್ಷ ಪ್ರಮಾಣದಿಂದ ನಮಗೆ ತಿಳಿಯುವಂತಹವುಗಳು. ತದೇವ ಪರಮಸ್ತಿ, ಅದೇ ಪರಂ, ಅದೇ ಅದರ ಇರುವಿಕೆನೇ ಇರುವಿಕೆ. ನೋಪಲಭ್ಯತೆ ಚ ಪ್ರತ್ಯಕ್ಷೇಣ ಪರಲೋಕ. ಪರಲೋಕ ಏನಿದೆ ನಮಗೆ ಪ್ರತ್ಯಕ್ಷದಿಂದ ಉಪಲಬ್ಧಿ ಆಗೋದಿಲ್ಲ. ಪ್ರತ್ಯಕ್ಷ ಅಂದ್ರೆ ಏನು, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ ಅಂತ. ತಸ್ಮಾತ್ ನಾಸ್ತಿ ಪರಲೋಕ ಇತಿ ನಾಸ್ತಿಕಾಭಿಪ್ರಾಯ. ಆದ್ದರಿಂದಾಗಿ ಅಲ್ಲೇ ಪರಲೋಕಾದಿಗಳು ಇಲ್ಲ, ಅದು ಏನಿದೆ ಅದು ನಾಸ್ತಿಕರ ಅಭಿಪ್ರಾಯ. ಅಂದ್ರೆ ನಮ್ಮ ಕಣ್ಣಿಗೆ ಯಾವ್ದು ಕಾಣಿಸ್ತದೋ ಅಥವಾ ನಮ್ಮ ಇಂದ್ರಿಯಗಳಿಗೆ ಯಾವುದು ಗೋಚರವಾಗಿದೆಯೋ ಅದು ಮಾತ್ರ ಇದೆ, ಯಾವುದು ಗೋಚರವಲ್ಲೋ ಅದು ಇಲ್ಲ ಅಂತ ಹೇಳೋದು ಈ ನಾಸ್ತಿಕರ ಒಂದು ವಾದ. ಅಸ್ತಿ ಪುನರ್ಭವ ಇತಿ ಏಷಾಂ ಮತಂ ತಾನ್ ದರ್ಶಯತಿ ಸಂತಿ ಇತ್ಯಾದಿ. ಇನ್ನ ನಾಸ್ತಿಕರ ಅಭಿಪ್ರಾಯದಿಂದ ನಮಗೇನ್ ಬಂತು, ಒಂದು ರೀತಿಯಾದಂತಹ ಸಂದೇಹ ಬಂತು. ಏನಂತ, ಪ್ರತ್ಯಕ್ಷ ಮಾತ್ರ ಒಪ್ತಾ ಇರೋರು ಪರೋಕ್ಷವಾದದ್ದನ್ನ ಅಥವಾ ಅಪ್ರತ್ಯಕ್ಷವಾದದ್ದನ್ನ ಒಪ್ಪೋದಿಲ್ಲ, ಆದ್ದರಿಂದಾಗಿ ಪರಲೋಕ ಅಂತ ಅನ್ನೋದು ಇದೆಯೋ ಇಲ್ವೋ ಅಂತ ಒಂದು ಪಕ್ಷವನ್ನ ನಿರೂಪಣ ಮಾಡಿದ್ರು. ಇನ್ನ ಅಸ್ತಿ ಪುನರ್ಭವ ಇತಿ ಏಷಾ ಮತಂ ತಾನ್ ದರ್ಶಯತಿ. ಪುನರ್ಭವ ಅಂತ ಅನ್ನೋದು ಇದೆ, ಅವರ ಮತವನ್ನು ಕೂಡ ಇಲ್ಲಿ ಮತ್ತೆ ತಿಳಿಸ್ಕೊಡ್ತಾ ಇದ್ದಾರೆ. ಸಂತಿಚ ಆಗಮ ಪ್ರತ್ಯಯಾದೇವ ಪುನರ್ಭವಂ ಇಚ್ಛಂತಿ. ಅದನ್ನ ಆ ವಾಕ್ಯದ ಮುಖಾಂತರ ಏನ್ ಹೇಳ್ತಿದ್ದಾರೆ ಇಲ್ಲಿ, ಯಾರು ಪುನರ್ಭವವನ್ನು ಒಪ್ತಾರೋ ಅವರ ಒಂದು ಮತವನ್ನ ಸಂತಿ ಅನ್ನುವಂತಹ ವಾಕ್ಯದಿಂದ ತಿಳಿಸ್ಕೊಡ್ತಾರೆ. ಸಂತಿಚ ಇತ್ಯತ್ರ ಅಪರೇ ಇತಿ ವಾಕ್ಯಶೇಷ. ಇಲ್ಲಿ ಸಂತಿ ಅಂತಂದ್ರೆ ಇದ್ದಾರೆ ಅಂತ, ಯಾರು ಅಂತ ಪ್ರಶ್ನೆ ಬಂದಾಗ ಅಪರೇ ಅನ್ನುವುದನ್ನ ನಾವಲ್ಲಿ ಹಚ್ಕೋಬೇಕು. ವಾಕ್ಯಶೇಷ ಅನ್ನುವಂತಹ ತಂತ್ರಯುಕ್ತಿಗೆ ಅನುಗುಣವಾಗಿ ನಾವೇನ್ ಮಾಡ್ಬೇಕು, ಅಲ್ಲಿ ಅಪರೇ ಎನ್ನುವಂತಹ ಶಬ್ದವನ್ನ ಇಟ್ಕೊಂಡು ಕೆಲವರು ಏನು ಆಗಮವನ್ನ ಒಪ್ಪಿ ಆ ಆಗಮದಲ್ಲಿ ಪುನರ್ಭವವನ್ನ ಹೇಳಿದ್ದಾರೆ, ಹಾಗಾಗಿ ಪುನರ್ಭವ ಅಂತ ಅನ್ನೋದು ಇದೆ ಅಂತ ಯಾರು ಒಪ್ತಾರ ಅವರು ಅಂತ. ಆಗಮ ಪ್ರತ್ಯಯಾತ್ ಆಗಮ ಪ್ರಾಮಾಣ್ಯಾತ್. ಆಗಮ ಪ್ರತ್ಯಯಾದೇವ ಅಂತ ಹೇಳಿದ್ರಲ್ಲ, ಆ ಪ್ರತ್ಯಯ ಶಬ್ದಕ್ಕೆ ಏನಂತ ಅರ್ಥ ಅಂತಂದ್ರೆ ಇಲ್ಲಿ ಆಗಮ ಪ್ರಾಮಾಣ್ಯಾತ್, ಆಗಮದ ಪ್ರಮಾಣಕ್ಕೆ ಅನುಗುಣವಾಗಿ, ಆಗಮದ ಪ್ರಮಾಣಕ್ಕೆ ಅನುಗುಣವಾಗಿ ಏನ್ ಮಾಡ್ತಾರೆ ಅವರು, ಪುನರ್ಭವವನ್ನು ಒಪ್ತಾರೆ. ಆಗಮಂಚ ಪುನರ್ಭವ ಪ್ರತಿಪಾದಕಂ ದಾನ ತಪೋ ಯಜ್ಞಾದಿ ದರ್ಶಯಿಷ್ಯತ್ಯಗ್ರೆ. ಇನ್ನ ಆಗಮ ಪುನರ್ಭವವನ್ನು ಪ್ರತಿಪಾದನೆ ಮಾಡ್ತದೆ. ಅದು ಯಾವ ರೀತಿಯಾಗಿ ಹೇಳ್ತದೆ ಅಂತಂದ್ರೆ, ದಾನ, ತಪಸ್ಸು, ಯಜ್ಞ ಮುಂತಾದವುಗಳನ್ನ ಮಾಡೋದ್ರಿಂದಾಗಿ ನಮಗೆ ಮುಂದಿನ ಒಂದು ಏನ್ ಜನ್ಮ ಬರ್ತದೆ, ಒಳ್ಳೆ ಜನ್ಮ ಬರ್ತದೆ ಅಂತ ಮುಂದೆ ಪ್ರತಿಪಾದನೆ ಮಾಡುವವರಿದ್ದಾರೆ. ಆ ರೀತಿಯಾಗಿ ಆಗಮ ಏನ್ ಮಾಡ್ತಾ ಇದೆ, ಪುನರ್ಭವನ್ನ ಪ್ರತಿಪಾದನೆ ಮಾಡ್ತದೆ ಅಂತ. ಇಚ್ಛಂತಿ ಇತ್ಯತ್ರ ಎ ಇತಿ ವಾಕ್ಯಶೇಷ. ಇಚ್ಛಂತಿ ಅಂತ, ಪುನರ್ಭವಂ ಇಚ್ಛಂತಿ, ಪುನರ್ಭವವನ್ನು ಇಚ್ಛಿಸ್ತಾರೆ. ಅಲ್ಲಿ ಅಲ್ಲಿಯೂ ಕೂಡ ನಾವು ಎ ಅನ್ನುವಂತಹ ಶಬ್ದವನ್ನ ವಾಕ್ಯಶೇಷ ಅನ್ನುವಂತಹ ತಂತ್ರಯುಕ್ತಿಗೆ ಅನುಗುಣವಾಗಿ ಇಟ್ಕೋಬೇಕು. ಅಂದ್ರೆ ಏನ್ ಹೇಳ್ದಂಗಾಯ್ತು, ಯಾರು ಪುನರ್ಭವವನ್ನ ಆಗಮ ಪ್ರಾಮಾಣ್ಯಕ್ಕೆ ಅನುಗುಣವಾಗಿ ಒಪ್ಪುವವರು ಅಂತ ಅರ್ಥ. ಏವಂ ತಾವದ್ ವಾದಿ ವಿಪ್ರತಿಪತ್ತಿ ಏಕಾ ಸಂಶಯ ಕಾರಣಂ ದರ್ಶಿತ. ಈ ರೀತಿಯಾಗಿ ವಾದಿಗೆ ವಿಪ್ರತಿಪತ್ತಿ ಅಂದ್ರೆ ವಿರುದ್ಧ ಪ್ರತಿಪತ್ತಿ, ವಾದಿಗಳ ವಿರುದ್ಧ ಬುದ್ಧಿಗಳಿಗೆ ಸಂಶಯಕ್ಕೆ ಕಾರಣ ಯಾವುದು ಅಂತ ಅನ್ನೋದು ಇಲ್ಲಿ ತಿಳಿಸ್ಕೊಟ್ಟಂಗಾಯ್ತು. ಸಂಶಯ ಹೇತ್ವಂತರಂ ಆಹ. ಅಂದ್ರೆ ಯಾರೋ ಪ್ರತ್ಯಕ್ಷವನ್ನು ಒಪ್ಪೋದಿಲ್ಲ, ಅವ್ರು ಏನ್ ಮಾಡಿದ್ರು, ನಾಸ್ತಿಕ್ಯ ಬುದ್ಧಿಯಿಂದ ಇಲ್ಲ ಅಂತ ಹೇಳಿದ್ರು. ಇನ್ನ ಆಗಮ ಪ್ರಮಾಣವನ್ನು ಒಪ್ತಕ್ಕಂಥವ್ರು ಏನ್ ಮಾಡಿದ್ರು, ಇಲ್ಲ ಪುನರ್ಭವ ಇದೆ, ಆ ಪುನರ್ಭವವನ್ನ ನಾವು ಆಗಮ ಪ್ರಮಾಣದಿಂದ ಒಪ್ತೀವಿ ಅಂತ ಇನ್ ಕೆಲವರು ಹೇಳಿದ್ರು. ಸೊ ಇಲ್ಲೇನಾಯ್ತು, ವಿರುದ್ಧವಾದಂತಹ ಪ್ರತಿಪತ್ತಿ ನಮಗೆ ಕಾಣಿಸ್ತಾ ಇದೆ, ವಿರುದ್ಧವಾದಂತಹ ಬುದ್ಧಿ ಅಥವಾ ಜ್ಞಾನ ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆದ್ದರಿಂದಾಗಿ ಇದರಿಂದ ನಮಗೆ ಒಂದ್ ರೀತಿಯಾದಂತಹ ಸಂಶಯ ಉತ್ಪತ್ತಿ ಆಯ್ತು. ಇನ್ನು ಎರಡನೇ ಸಂಶಯ ಯಾವುದು ಅಂತಂದ್ರೆ ಶ್ರುತಿ ಭೇದಾಚ. ಅದಕ್ಕ ಸಂಶಯ ಹೇತ್ವಂತರಂ ಆಹ. ಸಂಶಯದ ಇನ್ನೊಂದು ಹೇತುವನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರುತಿ ಭೇದಾಚ, ಶ್ರುತಿ ಭೇದದಿಂದ. ಶ್ರುತಿಯಲ್ಲಿ ಏನಾಗಿದೆ, ನಮಗೆ
ಭೇದಗಳು ಅಲ್ಲಿ ಕಂಡು ಬರ್ತಾ ಇದೆ, ಬೇರೆ ಬೇರೆ ಅಭಿಪ್ರಾಯಗಳು ಕಂಡು ಬರ್ತಾ ಇದೆ. ಆದ್ದರಿಂದಾಗಿ ಅಲ್ಲೂ ಕೂಡ ಏನಾಗ್ತಾ ಇದೆ, ಸಂದೇಹಕ್ಕೆ ಕಾರಣ ಆಗ್ತಾ ಇದೆ. ಶ್ರುತಿ ಅಂದ್ರೆ ಏನು? ಶ್ರೂಯತೆ ಇತಿ ಶ್ರುತಿ. ಯಾವುದು ಕೇಳಲ್ಪಡುತ್ತೋ ಅದನ್ನು ಶ್ರುತಿ ಅಂತ ಹೇಳ್ತೀವಿ. ಪ್ರತಿವಾದಿ ವಚನಂ ಏವಂ ಗ್ರಂಥ ನಿಷಿದ್ಧಂ, ಗ್ರಂಥ ನಿಬದ್ಧಂ. ಪ್ರತಿವಾದಿ ವಚನ ಏನಾಗಿದೆ, ಅದು ಗ್ರಂಥವನ್ನ ಇಲ್ಲಿ ನಿಬದ್ಧ ಮಾಡಿ ಹೇಳ್ತಾ ಇದ್ದಾರೆ. ಏತಾನಿ ಚ ಮಾತಾಪಿತರಾವೇವ ಜನ್ಮ ಕಾರಣಂ ಇತ್ಯಾದೀನಿ ಪುನರ್ಭವ ಪ್ರತಿಕ್ಷೇಪಕಾಣಿ ವಚನಾನಿ. ಇನ್ನ ಇಲ್ಲಿ ಈ ಶ್ಲೋಕ ಏನಿದೆ, ಮಾತರಂ ಪಿತರಂ ಜೇಗೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಜನ ಇದು ಈ ಪ್ರತಿವಾದಿಗಳು ಏನ್ ಮಾಡ್ತಾ ಇದ್ದಾರೆ, ಯಾವ ವಚನವನ್ನ ಉದಾಹರಣೆ ಮಾಡ್ತಾರೋ ಅದನ್ನ ಏನ್ ಹೇಳ್ತಿದ್ದಾರೆ, ಅವುಗಳ ಏನ್ ಮಾಡ್ತಾ ಇದೆ ಅಂತಂದ್ರೆ, ಅವು ಪ್ರತ್ಯಾದಸ್ತಿ ಪುನರ್ಭವ ಇತಿ ಯೋ ಬ್ರುವತೆ ತದ್ವಚನೇನ ಸಮಂ ವಾದಿ ಪ್ರತಿಪತ್ತಿ ರೂಪತಯ ಏವ ಸಂಶಯ ಕಾರಣಂ ಭವತಿ ಇತ್ಯತಃ ಉಕ್ತ ಉಪಸಂಹಾರೆ ಅತಃ ಸಂಶಯ ಇತಿ. ಪ್ರತ್ಯಾದಸ್ತಿ ಪುನರ್ಭವ ಆಗಮ ಪ್ರತ್ಯಯ ಪುನರ್ಭವ ಪ್ರಮಾಣಕ್ಕನುಗುಣವಾಗಿ ಪುನರ್ಭವ ಇದೆ ಅಂತ ಯಾರು ಹೇಳ್ತಾರೋ ತದ್ವಚನೇನ ಸಮಂ, ಆ ವಚನಕ್ಕನುಗುಣವಾಗಿ ಕಾರಣ. ವಾದಿಗಳ ಮಧ್ಯದಲ್ಲಿ ಇಬ್ರು ವಾದಿಗಳಿದ್ದಾರೆ, ಅವರಿಬ್ಬರ ಮಧ್ಯದಲ್ಲಿ ವಿಪ್ರತಿಪತ್ತಿ ವಿರುದ್ಧವಾದಂತಹ ಏನೊಂದು ಮತಗಳಿದೆ ಒಂದು ಸ್ವಭಾವ, ಒಂದು ಪರಿಮಾಣ. ಈ ರೀತಿಯಾಗಿ ಸ್ವಭಾವ ಪರಿಮಾಣ ಮಿತಿ ಮೂರು ಪದಗಳೊಂದಿಗೆ ನಾವು ಅದನ್ನ ಹಚ್ಕೋಬೇಕು ಅಂತ ಹೇಳ್ತಾರೆ. ಅದೇನು, ಏಕೆ ಜನ್ಮ ಕಾರಣಂ ಮನ್ಯಂತೆ ಮಾತರಂ ಪಿತರಂ ಚ ಮಾತರಂ ಪಿತರಂ ಚ ಏಕೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಚ. ಮಾತಾ ಪಿತಾ ನಂತರ ನಿರಪೇಕ್ಷವು ಅಪತ್ಯ ಉಪಾದಾನೆ ಕಾರಣಂ. ಮಾತಾ ಪಿತರೌ ಆತ್ಮಾನಂತರನೇ ಕಾರಣಂ ತೇನ ಪೂರ್ವ ಶರೀರಂ ಪರಿತ್ಯಜ್ಯ ಶರೀರಾಂತರ ಪರಿಗ್ರಹ ರೂಪ ಆತ್ಮನಃ ಪರಲೋಕೋ ನಾಸ್ತ್ವಾದಿನ ಪಕ್ಷಃ. ಸಮರ್ಥರಾಗಿರುವುದಿಲ್ಲ ಅಂದ್ರೆ ಒಂದು ಈಗ ನಾವು ಗರ್ಭವನ್ನ ಹೇಳ್ಬೇಕಾದ್ರೆ ಗರ್ಭದ ಡೆಫಿನಿಷನ್ ಒಳಗೆ ಹೇಳ್ತೀವಿ ಏನಂತ, ಶುಕ್ರ ಶೋಣಿತ ಜೀವ ಸಂಯೋಗೇತು ಖಲು ಕುಕ್ಷಿಗತೆ ಗರ್ಭ ಸಂಜ್ಞಾ ಅಂತ. ಶುಕ್ರ ಶೋಣಿತ ಅಷ್ಟೇ ಅಲ್ಲ, ಅಲ್ಲಿ ಜೀವನ ಪ್ರವೇಶನೂ ಆಗ್ಬೇಕು. ಆತ್ಮನ ಪ್ರವೇಶ ಆದಾಗ ಅದಕ್ಕೆ ಗರ್ಭ ಅಂತ ಕರೆಯಲ್ಪಡುತ್ತೆ. ಈಗ ಎಷ್ಟೋ ಜನ ಗಂಡ ಹೆಂಡತಿಯರಿರ್ತಾರೆ, ಅವರಿಗೆ ಏನಾಗ್ತಾ ಮಕ್ಕಳಾಗ್ತಾ ಇರೋದಿಲ್ಲ. ಅಲ್ಲಿ ಶುಕ್ರ ಶೋಣಿತ ಸಂಯೋಗ ಆದರೂ ಕೂಡ ಗರ್ಭೋತ್ಪತ್ತಿ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಆತ್ಮನ ಪ್ರವೇಶ ಆಗೋದಿಲ್ಲ. ಅದರಿಂದಾಗಿ
ಎಲ್ಲಿ ಆತ್ಮನ ಪ್ರವೇಶ ಅಂತ ಅನ್ನೋದಾಗುತ್ತೆ ಅವಾಗ ಏನಾಗುತ್ತೆ ಗರ್ಭ ಅಂತಂದು ಕರ್ಸ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಅಪತ್ಯ ಉತ್ಪಾದನೆ ಆಗಬೇಕು ಅಂತಂದ್ರೆ ಅಲ್ಲಿ ಏನಾಗ್ಬೇಕು, ಆತ್ಮ ನಿರಪೇಕ್ಷವಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆತ್ಮ ಇರ್ಲೇಬೇಕು. ಆದ್ದರಿಂದಾಗಿ ತೇನ ಪೂರ್ವ ಶರೀರಂ ಪರಿತ್ಯಜ್ಯ, ಹಿಂದಿನ ಶರೀರವನ್ನ ಪರಲೋಕೋ ನಾಸ್ತಿ ಇತಿ ಪ್ರಥಮವಾದಿನಃ ಪಕ್ಷಃ. ಆ ಆತ್ಮ ಏನ್ ಮಾಡ್ಬೇಕು, ಶರೀರಾಂತರವನ್ನು ಪರಿಗ್ರಹ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ಒಬ್ಬ ವ್ಯಕ್ತಿಯ ಹುಟ್ಟು ಏನಾಗುತ್ತೆ ನಿರ್ಣಯ ಆಗ್ತದೆ. ಈ ರೀತಿಯಾಗಿ ಆತ್ಮನಃ ಪರಲೋಕೋ ನಾಸ್ತಿ, ಆತ್ಮನಿಗೆ ಪರಲೋಕ ಇಲ್ಲ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪ್ರಥಮವಾದಿನಃ ಪಕ್ಷ ವಾದಿಗಳ ಪಕ್ಷ ಆಗಿದೆ. ಪರಿದೃಶ್ಯಮಾನ ಪೃಥಿವ್ಯಾದಿ ಪರಿದೃಶ್ಯಮಾನ ಪೃಥಿವ್ಯಾದಿ ಭಾವಾನ್ ಏವ ಅಯಂ ಸ್ವಭಾವೋ. ಇನ್ನ ಸ್ವಭಾವ ಶಬ್ದಕ್ಕೇನು ಅರ್ಥ ಅಂತಂದ್ರೆ, ಪರಿದೃಶ್ಯಮಾನ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂತಹ ಪೃಥಿವ್ಯಾದಿ ಏನೊಂದು ಪಂಚ ಮಹಾಭೂತಗಳಿದೆ, ಆ ಭೂತಗಳ ಸಂಯೋಗವನ್ನೇ ಸ್ವಭಾವ ಅಂತ ಕರೀತಾರೆ. ಇಲ್ಲಿ ಸಂಯೋಗ ವಿಶೇಷಾನ್ ಮಿಲಿತಾಹ ಸನ್ ಚೇತನಂ ಪುರುಷಾದಿ ಲಕ್ಷಣಂ ಕಾರ್ಯ ವಿಶೇಷಂ ಆರಭಂತೆ. ಇನ್ನೇನು ಹೇಳ್ತಿದ್ದಾರೆ, ಈ ಸಂಯೋಗ ವಿಶೇಷದಿಂದ, ಈ ಪಂಚಮಹಾಭೂತಗಳ ಸಂಯೋಗ ವಿಶೇಷದಿಂದ ಏನಾಗ್ತದೆ, ಅಲ್ಲಿ ಚೇತನ ಅನ್ನುವಂತಹ ಒಂದು ಪುರುಷಾದಿ ಲಕ್ಷಣಗಳಿಂದ ಕೂಡಿದಂತಹ ಚೇತನವನ್ನ, ಕಾರ್ಯರೂಪವನ್ನ ಈ ಸಂಯೋಗ ವಿಶೇಷ ಉತ್ಪತ್ತಿ ಮಾಡುತ್ತೆ. ಆದ್ದರಿಂದಾಗಿ ಆ ಸ್ವಭಾವದಿಂದ ಏನಾಯ್ತು, ಇಲ್ಲಿ ಜನ್ಮ ಸಿಕ್ತು ವ್ಯಕ್ತಿಗೆ ಅಂತ. ಯಥಾ ಸುರಾಬೀಜಾದೀನಿ ಪ್ರತ್ಯೇಕ ಮದಕರಾಣ್ಯಪಿ ಮದಕರಂ ಮಧ್ಯಮಾರಂಭ್ಯತೆ. ಈ ಸುರಾಬೀಜಾದಿಗಳೇನಾಗಿದೆ, ಪ್ರತ್ಯೇಕ ಮದಕರಾಣ್ಯಪಿ ಪ್ರತ್ಯೇಕವಾದಂತಹದ್ದು ಅದು ಮದವನ್ನು ಉತ್ಪತ್ತಿ ಮಾಡ್ತಾ ಇರುತ್ತೆ. ಅಂದ್ರೆ ಮದವನ್ನ ತಂದುಕೊಡ್ಲಿಕ್ಕೆ ಅದು ಸಮರ್ಥವಾಗಿರುತ್ತೆ. ಅದು ಯಾವಾಗ ಈ ಮದ್ಯದೊಂದಿಗೆ ಸಂಯೋಗ ಹೊಂದುತ್ತದೆ, ಅಂದ್ರೆ ಒಂದು ಕಷಾಯ ತಯಾರು ಮಾಡಿ ಅದರಲ್ಲಿ ನಾವೇನ್ ಮಾಡ್ತೀವಿ, ಸುರಾಬೀಜವನ್ನ ಕ್ಷೇಪಣ ಮಾಡಿ ಅದನ್ನು ಸಂಧಾನಕ್ಕೆ ಬಿಟ್ಟಾಗ ಏನಾಗ್ತದೆ, ಅದು ಮದ್ಯವನ್ನ ಹೇಗೆ ಉತ್ಪತ್ತಿ ಮಾಡ್ತದೋ ಆ ರೀತಿಯಾಗಿ ಇಲ್ಲೇನಾಗ್ತದೆ, ಏನಾಗ್ತಾ ಇದೆ ಅಂದ್ರೆ ನಾತ್ರ ಕಶ್ಚಿದಾತ್ಮ ಭಾವ. ಅಂದ್ರೆ ಆ ಸ್ವಭಾವವಾದಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಪ್ರತ್ಯೇಕವಾದಂತಹ ಆತ್ಮ ಅಂತ ಅನ್ನೋದು ನ ಅತ್ರ ವಿದ್ಯತೆ ನ ಕಶ್ಚಿದ್ ಆತ್ಮ ವಿದ್ಯತೆ ಯಸ್ಯ ಪರಲೋಕ ಸ್ಯಾತ್. ಯಾವನಿಗೆ ಪರಲೋಕ ಇದೆ ಅಂತ ಒಬ್ಬ ಆತ್ಮ ಇದ್ದಾನೆ ಅಂತ ಅವ್ರು ಒಪ್ಪೋದಿಲ್ಲ. ಅವ್ರೇನ್ ಹೇಳ್ತಾರೆ, ಈ ಪಂಚಮಹಾಭೂತಗಳ ಒಂದು ವಿಶಿಷ್ಟವಾದಂತಹ ಪ್ರಮಾಣದಲ್ಲಿ ಅಲ್ಲಿ ಅದರ ಮೇಲನ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಒಂದು ಕಾರ್ಯೋತ್ಪತ್ತಿ ಆಗ್ತದೆ. ಆ ಕಾರ್ಯೋತ್ಪತ್ತಿನೇ ಚೇತನ, ಅದಕ್ಕೆ ಪುರುಷಾದಿ ಲಕ್ಷಣಗಳಿದೆ ಅಂತ ಅವರು, ಆ ಸ್ವಭಾವವಾದಿಗಳು ನಮಗೆ ಅವರ ಒಂದು ವಾದ ಇದೆ. ಸೊ ಇದು ಎರಡನೇ ರೀತಿಯಾದಂತಹ ವಾದ. ಪರ ಐಶ್ವರ್ಯಾದಿ ಗುಣ ಉಕ್ತಃ ಆತ್ಮವಿಶೇಷ. ಪರ ಅಂದ್ರೆ ಶ್ರೇಷ್ಠವಾದಂತಹ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾದಂತಹ ಒಬ್ಬ ಆತ್ಮವಿಶೇಷ ಇದ್ದಾನೆ. ತೇನ ಸಂಸಾರಿ ಆತ್ಮ ನಿರಪೇಕ್ಷಿಣ ನಿರ್ಮಾಣ ಪರನಿರ್ಮಾಣಂ. ಸಂಸಾರಿಯಾದಂತಹ ಆತ್ಮ ಏನಿದ್ದಾನೆ ಅವನ ನಿರಪೇಕ್ಷವಾಗಿ ಅವನೇನ್ ಮಾಡ್ತಾನೆ, ನಿರ್ಮಾಣ ಮಾಡ್ತಾನೆ ಈ ಜಗತ್ತನ್ನ, ಒಬ್ಬ ವ್ಯಕ್ತಿಯನ್ನ ನಿರ್ಮಾಣ ಮಾಡ್ತಾನೆ. ಅದು ಪರನಿರ್ಮಾಣ ಅಂತ ಕರೆಯಲ್ಪಡುತ್ತೆ. ತತ್ರಾಪಿ ಪರಸ್ಯೈವ ಐಶ್ವರ್ಯಾದಿ ಗುಣಯುಕ್ತಸ್ಯ ಆತ್ಮವಿಶೇಷಸ್ಯ ಪ್ರಭಾವಾದ್ ಭೂತಾನಿ ಚೇತಯಂತೆ ನ ಆತ್ಮಾಂತರಂ ಅಸ್ತಿ ಇತಿ ಪರಲೋಕಾಭಾವಃ. ಅಲ್ಲೂ ಕೂಡ ಪರಲೋಕದ ಅಭಾವವನ್ನೇ ಹೇಳಿದಂಗಾಯ್ತು ಅಂತ. ಯಾವ ರೀತಿಯಾಗಿ ಅಂತಂದ್ರೆ, ಆ ಐಶ್ವರ್ಯಾದಿ ಗುಣಗಳಿಂದ ಯುಕ್ತನಾದಂತಹ ಪರಾತ್ಮ ಏನಿದಾನೆ, ಒಬ್ಬ ಶ್ರೇಷ್ಠನಾದಂತಹ ಆತ್ಮ ಮಾಡ್ತಾನೆ. ಐಶ್ವರ್ಯಾದಿ ಗುಣಯುಕ್ತಸ್ಯ ಆತ್ಮವಿಶೇಷಸ್ಯ, ಆ ಆತ್ಮ ವಿಶೇಷ ಗುಣಗಳಿಂದ ಯುಕ್ತವಾಗಿ ನ ಆತ್ಮಾಂತರಮಸ್ತಿ ಇತಿ ಪರಲೋಕಾಭಾವ. ಅವನೇನ್ ಮಾಡ್ತಾನೆ, ಆ ಭೂತಗಳ ವಿಶೇಷದಿಂದ ಮತ್ತೆ ಆ ಆತ್ಮನನ್ನ ಸೃಷ್ಟಿ ಮಾಡ್ತಾನೆ. ಅಲ್ಲಿ ಪರಲೋಕ ಇದೆ, ಆತ್ಮಾಂತರಂ ಅಸ್ತಿ ಇತಿ. ಇನ್ನ ಆ ಆತ್ಮನನ್ನ ಅಂದ್ರೆ ಪರಾತ್ಮ ಏನಿದಾನೆ ಅವನನ್ನು ಹೊರತುಪಡಿಸಿ ಆತ್ಮಾಂತರ ಅನ್ನೋದು ಇಲ್ಲ. ಅದೇ ರೀತಿಯಾಗಿ ಪರಲೋಕವು ಕೂಡ ಇಲ್ಲ ಅಂತ ಈ ಮೂರನೇ
ಕಾರಣಂ ಪ್ರತಿ ನಿಯಮೇನ ಉತ್ಪಾದ. ಎದೃಚ್ಛ ಅಂತ ಅನ್ನೋದ್ರಿಂದ ಅಪ್ರತಿನಿಯಮೇನ ಉತ್ಪಾದ. ಅಲ್ಲಿ ನಿಯಮ ಅಂತ ಅನ್ನೋದು ಇರೋದಿಲ್ಲ. ಎದೃಚ್ಛ ಅಂತಂದ್ರೆ ಹೇಗ್ ಬೇಕೋ ಹಾಗೆ ಸೃಷ್ಟಿ ಆಗ್ಬಿಡುತ್ತೆ. ಅದಕ್ಕೊಂದು ಕಾರಣ, ಒಂದು ಕೈ ನಿಯಮ ಇಲ್ಲ. ಅದೇನೋ ತನ್ನ ಪಾಡಿಗೆ ತಾನು ಉತ್ಪತ್ತಿ ಆಗ್ಬಿಡುತ್ತೆ. ನ ಕಾರಣ ಪ್ರತಿನಿಯಮೇನ ಕಾರ್ಯೋತ್ಪಾದೋ ಅವಧಾರಯಿತು ಶಕ್ಯತೆ. ಕಾರಣ ಪ್ರತಿನಿಯಮ ಇಟ್ಕೊಂಡು ಅಂದ್ರೆ ಕಾರಣ ಕಾರ್ಯ ಉತ್ಪತ್ತಿ ಆಗೋದಿಲ್ಲ. ಆದ್ರಿಂದ ಈಗ ಒಂದು ಕಾರ್ಯ ಉತ್ಪತ್ತಿ ಆಗಿದೆ ಅಂದ್ರೆ ಒಂದು ಕಾರಣ ಇದೆ. ಆ ಕಾರಣ ಹೇಗಿದೆ ಅಂದ್ರೆ ಅದು ಹೇಗ್ ಬೇಕಾದ್ರೂ ಇರಬಹುದು. ಅದು ಎದೃಚ್ಛ ಅಂದ್ರೆ ಕಾರಣಕ್ಕೆ ಯಾವುದೇ ನಿಯಮ ಇಲ್ಲದೇನೆ ಒಂದು ಕಾರ್ಯೋತ್ಪತ್ತಿ ಅನ್ನೋದು ಆಗುತ್ತೆ. ಅದನ್ನು ಎದೃಚ್ಛ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವಧಾರಕ ಪ್ರಮಾಣಾನ ಪ್ರಾಮಾಣ್ಯ ಅನವಧಾರಣ. ಯಾಕೆ ಹಿಂಗ್ ಹೇಳ್ತಾರೆ ಅಂತಂದ್ರೆ, ಅವಧಾರಕ ಪ್ರಮಾಣಾನ, ಅವಧಾರಕ ಅಂತಂದ್ರೆ ಯಾವನ್ನ ನಿಶ್ಚಯಿಸಿ ಇಲ್ಲಿ ಇಲ್ಲದೆ ಇರೋದ್ರಿಂದಾಗಿ, ಅಥವಾ ಆ ಪ್ರಮಾಣಗಳ ಅವಧಾರಣ ಅದರ ನಿಶ್ಚಯ ನಮಗ ಆಗಿಲ್ಲ. ಆದ್ರಿಂದಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಕಾರಣಕ್ಕೂ ಕಾರ್ಯಕ್ಕೂ ಪ್ರತಿನಿಯತವಾದಂತಹ ಯಾವುದೇ ಒಂದು ಕಾರ್ಯೋತ್ಪತ್ತಿಯಲ್ಲಿ ಪ್ರತಿನಿಯತವಾದಂತಹ ಒಂದು ನಿಯಮ ಇಲ್ಲದೆ ಇರೋದ್ರಿಂದ ಅದು ಹೇಗ್ ಬೇಕೋ ಹಾಗೆ ಉತ್ಪತ್ತಿ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ಎದೃಚ್ಛ ಅನ್ನುವಂತಹ ತಸ್ಮಾತ್ ಆತ್ಮೈವ ಪುನರ್ಚ್ಛಿಕಸ್ಯ ಅಭಿಪ್ರಾಯ ಭವತಿ. ಆ ಒಬ್ಬನೇ ಆತ್ಮ ಏನಿದಾನೆ ಮತ್ತೆ ಅವನು ಪುನರ್ಭವನ್ನ ಹೊಂದುತ್ತಾನೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಈ ಯಾದೃಚ್ಛಿಕರ ಒಂದು ಅಭಿಪ್ರಾಯ ಅಂತ. ಅಲ್ಲಿಗೆ ಶ್ರುತಿ ವಚನ ಇದೆ ಏನಂತ, ಮಾತರಂ ಪಿತರಂ ಚೈಕೆ ಮನ್ಯಂತೆ ಜನ್ಮ ಕಾರಣಂ ನಿರ್ಮಾಣಂ ಎದೃಚ್ಛಾಂ ಚಾಪರೇ ಜನಾಹ ಅಂತ ಹೇಳಿ ಶ್ರುತಿ ಇದ್ದರೂ ಕೂಡ ಆ ಶ್ರುತಿಗೆ ಏನ್ ಅರ್ಥ ಅಂತ ಹೇಳಿ ಇಲ್ಲಿ ಒಂದು ವಿಷಯದಲ್ಲಿ ಅಂದ್ರೆ ಮಾತಾಪಿತರಿಂದ ಏನಾಗ್ತಾ ಇದೆ ತಿಳಿಸ್ಕೊಡ್ತಾ ಇದ್ದಾರೆ. ಬುದ್ಧಿವಂತನಾದಂತಹ ವ್ಯಕ್ತಿ ಏನ್ ಮಾಡಬೇಕು, ನಾಸ್ತಿಕ್ಯಂ ಬುದ್ಧಿಂ ಜಹ್ಯಾತ್ ವಿಚಿಕಿತ್ಸಾಂ. ನಾಸ್ತಿ ರೀತಿಯಾಗಿ ವಿಚಿಕಿತ್ಸಾಂಚ, ಚಿಕಿತ್ಸಾ ಬುದ್ಧಿ ಅಂದ್ರೆ ಇದು ಹೇಗೆ ಏನು ಎತ್ತ ಅಂತ ಹೇಳಿ ತುಂಬಾ ಏನೊಂದು ಏನಂತಾರೆ ಸಂಶಯದ ಬುದ್ಧಿಯನ್ನ ಬಿಡಬೇಕು ಅಂತ. ಯಾಕೆ ಅಂದ್ರೆ ಅಕಸ್ಮಾತ್ ಯಾವ ಕಾರಣಕ್ಕೋಸ್ಕರ, ಪ್ರತ್ಯಕ್ಷಂ ಹಿ ಅಲ್ಪಂ ಅನಲ್ಪಂ ಅಪ್ರತ್ಯಕ್ಷಂ ಅಸ್ತಿ ಯದ್ ಆಗಮ ಉಪಲಭ್ಯತೆ ಯೈರೇವ ತಾವದ್ ಇಂದ್ರಿಯೈಃ ಪ್ರತ್ಯಕ್ಷಂ ಉಪಲಭ್ಯತೆ ತಾನ್ಯೇವ ಸಂಧಿ. ಯಾಕೆಂದ್ರೆ ಪ್ರತ್ಯಕ್ಷಂ ಹಿ ಅಲ್ಪಂ, ಪ್ರತ್ಯಕ್ಷವಾದದ್ದೇನು ನಮ್ಮ ಕಣ್ಣಿಗೆ ಕಾಣ್ತದೋ ಅದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುವಂತಹದ್ದು. ಅನಲ್ಪಂ ಅಪ್ರತ್ಯಕ್ಷಂ ಅಸ್ತಿ, ಅಪ್ರತ್ಯಕ್ಷವಾದಂತಹದ್ದು ಅಂದ್ರೆ ಪರೋಕ್ಷವಾದಂತಹದ್ದೇನಿದೆ ಅದು ಅನಲ್ಪ. ಅಲ್ಪ ಅಂದ್ರೆ ಅನಲ್ಪ ಅಂತಂದ್ರೆ ತುಂಬಾ ಜಾಸ್ತಿ ಇದೆ ಅಂದ್ರೆ ಆಗ್ತಕ್ಕಂಥ ವಿಷಯ ಏನಿದೆ ಅದು ತುಂಬಾ ಜಾಸ್ತಿ ಇದೆ. ಅದು ಮತ್ತೆ ಹೇಗೆ ನಮಗೆ ದೊರೆಯಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದಾಗ, ಇದು ಆಗಮ ಅನುಮಾನ ಯುಕ್ತಿಭಿ ಉಪಲಭ್ಯತೆ. ಅದು ನಮಗೆ ಹೇಗೆ ತಿಳಿತದೆ ಅಂದ್ರೆ, ಒಂದು ಆಗಮದಿಂದ ತಿಳಿತದೆ, ಆಪ್ತೋಪದೇಶದಿಂದ ತಿಳಿತದೆ, ಎರಡನೇದು ಅನುಮಾನದಿಂದ ತಿಳಿತದೆ, ಮೂರನೇದು ಯುಕ್ತಿಯಿಂದ ತಿಳಿಯುತ್ತದೆ. ಅಂದ್ರೆ ಕೇವಲ ಪ್ರತ್ಯಕ್ಷ ಮಾತ್ರ ಪ್ರಮಾಣ ಅಲ್ಲ, ಕಿಂತು ಆಯುರ್ವೇದ ಒಪ್ತಕ್ಕಂತಹ 4 ಪ್ರಮಾಣಗಳನ್ನ ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಯಾವುದು? ಆಗಮ, ಆಮೇಲೆ ಅನುಮಾನ ಮತ್ತು ಯುಕ್ತಿ. ಈ ಇವುಗಳಿಂದ ಏನಾಗ್ತದೆ, ನಮಗೆ ಪ್ರತ್ಯಕ್ಷವಲ್ಲದ ಅನೇಕ ವಿಷಯಗಳ ಜ್ಞಾನ ನಮಗೆ ತಿಳಿದು ಬರ್ತದೆ. ಏರೇವ ತಾವದಿಂದ್ರಿಯೈ ಪ್ರತ್ಯಕ್ಷಂ ಉಪಲಭ್ಯತೆ. ಯಾವ ವಿಷಯಗಳೇನಿದೆ, ಏಹಿ
ತಾವದಿಂದ್ರಿಯೈಹಿ ಏರೇವ ಪ್ರತ್ಯಕ್ಷಂ ಉಪಲಭ್ಯತೆ. ಇಂದ್ರಿಯಗಳಿಂದ ಯಾವೆಲ್ಲ ಪ್ರತ್ಯಕ್ಷ ಜ್ಞಾನಗಳು ನಮ್ಗೆ ಉಪಲಬ್ಧಿ ಆಗ್ತಾವೋ ತಾನೇವ ಸಂತಿ ಚ ಅಪ್ರತ್ಯಕ್ಷಾಣಿ, ಅವುಗಳೇ ಅಪ್ರತ್ಯಕ್ಷವಾಗಿ ನಮಗೆ ಆಗಮ ಅನುಮಾನ ಯುಕ್ತಿಗಳಿಂದಲೂ ಕೂಡ ನಮಗೆ ಉಪಲಬ್ಧ ಅಸ್ತಿತ್ವ ಪಕ್ಷಂ ಗೃಹೀತ್ವ ಪ್ರಾಹ. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪುನರ್ಭವ ಅಂದ್ರೆ ಪುನರ್ಜನ್ಮ ಅಂತನೋದೇನಿದೆ, ಆ ಪುನರ್ಜನ್ಮ ಇದೆ ಅನ್ನುವಂತಹ ಪಕ್ಷವನ್ನ ಇಟ್ಟುಕೊಂಡು ಇಲ್ಲಿ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ತತ್ರ ಅನ್ನುವಂತಹ ಈ ಒಂದು ವಾಕ್ಯದಿಂದ ಬುದ್ಧಿಮಾನಿತಿ ಪ್ರಶಸ್ತ ಬುದ್ಧಿಯುಕ್ತ. ಬುದ್ಧಿಮಾನ್ ಶಬ್ದಕ್ಕೆ ಏನರ್ಥ? ಪ್ರಶಸ್ತವಾದಂತಹ ಬುದ್ಧಿಯುಳ್ಳಂತಹ ವ್ಯಕ್ತಿ ಅಂತ. ನಾಸ್ತಿಯವ ಪರಲೋಕಃ ಇತಿ ವಿಪರ್ಯಯ ಜ್ಞಾನಂ ನಾಸ್ತಿಕ್ಯ ಬುದ್ಧಿ ತಾಂ ಜಹ್ಯಾತ್. ಇಲ್ಲಿ ಏನೋ ಬುದ್ಧಿಮಾನ್ ನಾಸ್ತಿಕ್ಯ ಬುದ್ಧಿಂ ಜಹ್ಯಾತ್ ಅಂತ ಹೇಳಿದಾರಲ್ಲ, ಆ ನಾಸ್ತಿಕ್ಯ ಬುದ್ಧಿ ಅಂದ್ರೆ ಇದು ನಾಸ್ತಿಕ್ಯ ಬುದ್ಧಿ ಅಂದ್ರೆ ಏನು ಅಂತ ಅದನ್ನ ಚತುರ್ಪಾಣಿ ವಿವರಿಸ್ತಾ ಇದ್ದಾರೆ. ಇಲ್ಲಿ ನಾಸ್ತಿಯವ ಪರಲೋಕ, ಪರಲೋಕ ಅನ್ನೋದು ಇಲ್ಲವೇ ಇಲ್ಲ ಅಂತ ಯಾವ ಒಂದು ವಿಪರ್ಯಯ ಜ್ಞಾನ, ವಿಪರ್ಯಯ ವಿರುದ್ಧವಾದಂತಹ ಜ್ಞಾನ ಇದೆ, ಅದು ನಾಸ್ತಿಕ್ಯ ಬುದ್ಧಿ. ಆ ನಾಸ್ತಿಕ್ಯ ಬುದ್ಧಿಯನ್ನ ಜಹ್ಯಾತ್, ಅದನ್ನ ಬಿಡಬೇಕು ಅಂತ. ಪರಲೋಕ ವಿಷಯ ವಿಪರ್ಯಯೋ ಯಥಾ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ. ಪರಲೋಕ ವಿಷಯ ಏನಾಗಿದೆ ಇದು ಅಂತಂದ್ರೆ, ವಿಪರ್ಯಯ ಯಥಾ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ ತಥಾ ಸ್ತೋಕ ಕ್ರಮೇಣ ಅಸ್ತಿ ಪರಲೋಕೋ ನ ವಾ ಇತಿ ಸಂಶಯೋಪಿ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ ಇತ್ಯಾಹ. ವಿಚಿಕಿತ್ಸಾಂ ಚ ಇತಿ ವಿಚಿಕಿತ್ಸಾಂ ಜಹ್ಯಾದಿತಿ ಸಂಬಂಧ. ಅಂದ್ರೆ ಪರಲೋಕ ವಿಷಯ ಅಂದ್ರೆ ಪರಲೋಕ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದು ಏನಾಗುತ್ತೆ ಅಂದ್ರೆ ಧರ್ಮಾನುಷ್ಠಾನಕ್ಕೆ ವಿರೋಧಕವಾಗಿ ಪರಿಣಮಿಸ್ತದೆ. ಯಥಾ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ. ಯಾಕೆ ಅಂತಂದ್ರೆ ಸ್ತೋಕಕ್ರಮೇಣ ಅಸ್ತಿ ಪರಲೋಕೋ ನವಾ ಇತಿ ಸಂಶಯೋಪಿ, ಅಂದ್ರೆ ಯಾಕೆ ಪರಲೋಕ ಇಲ್ಲ ಅಂತ ಆಗ್ಬಿಟ್ರೆ, ಅಂದ್ರೆ ಪರಲೋಕ ಇದೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಈಗ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಪುಣ್ಯಕ್ಕೋಸ್ಕರ ಅಥವಾ ಪಾಪಕ್ಕೋಸ್ಕರ ಅಥವಾ ಪುಣ್ಯ ಬೇಕು ಅನ್ನುವಂತಹ ಒಂದು ಅಭಿಪ್ರಾಯ ಇಟ್ಕೊಂಡು ಅಥವಾ ಪಾಪದಿಂದ ನನಗೆ ನರಕಾದ್ ಅನರ್ಥಗಳಾಗ್ತವೆ ಅನ್ನುವಂತಹ ಒಂದು ಭಯದಿಂದ ನಾವೇನ್ ಮಾಡ್ತೀವಿ, ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ. ಮತ್ತೆ ಪುಣ್ಯ ಮಾಡೋದ್ರಿಂದ ಏನಾಗುತ್ತೆ, ಸ್ವರ್ಗಾದಿಗಳ ಪ್ರಾಪ್ತಿ ಆಗತ್ತೆ ಅನ್ನುವಂತಹ ವಿಷಯ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಧರ್ಮ ಕಾರ್ಯಗಳನ್ನ ಮಾಡ್ತೀವಿ. ಸೊ ಧರ್ಮ ಕಾರ್ಯವನ್ನ ಮಾಡಬೇಕು ಅಂತಂದಾಗ ನಮಗೇನೊಂದು ತಲೆಯಲ್ಲಿ ಇರುತ್ತೆ ಅಂತಂದ್ರೆ ಪರಲೋಕ ವಿಷಯ ನಮ್ಮ ತಲೆಯಲ್ಲಿ ಇರ್ತದೆ. ಆ ಪರಲೋಕ ವಿಷಯವನ್ನ ನಾವು ಬಿಟ್ಟು ಹಾಕ್ಬಿಟ್ರೆ ಅಲ್ಲಿ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ, ಅಲ್ಲಿ ಧರ್ಮಾನುಷ್ಠಾನಕ್ಕೆ ಯಾವುದೇ ವಿಧವಾದಂತಹ ಪ್ರಾಶಸ್ತ್ಯ ಸಿಗೋದೇ ಇಲ್ಲ. ನಾವೀಗ ಕೆಟ್ಟ ಕೆಲಸ ಮಾಡಿದ್ರು ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ, ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ ಅಂತ ಆಗ್ಬಿಟ್ರೆ ಅವಾಗ ಏನಾಗುತ್ತೆ, ನಾವು ಕೆಟ್ಟ ಕೆಲಸ ಮಾಡಿ ಆದ್ರೂ ಕೂಡ ನಮ್ಮ ಹೊಟ್ಟೆಯನ್ನು ಹೊರಿಬಹುದು ಅನ್ನುವಂತಹ ವಿಷಯ ಏನಾಗ್ಬಿಡುತ್ತೆ, ನಮ್ಮ ತಲೆಗೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಸಮಾಜದಲ್ಲಿ ಏನಾಗುತ್ತೆ, ಒಂದು ಏನಂತಾರೆ ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ಅದರಿಂದಾಗಿ ಅಲ್ಲಿ ಏನಾಗುತ್ತೆ, ನಾವು ಧರ್ಮವನ್ನೇ ಆಚರಣೆ ಮಾಡಬೇಕು ಅನ್ನುವಂತಹ ಯಾವುದೇ ಒಂದು ಕಟ್ಟುಪಾಡುಗಳು ಇರೋದೇ ಇಲ್ಲ. ಸೊ ಅವನು ತನ್ನ ಮನಸ್ಸಿಗೆ ಸ್ವೇಚ್ಛಾಚಾರದಿಂದ ವರ್ತನೆ ಮಾಡ್ಲಿಕ್ಕೆ ಆ ವ್ಯಕ್ತಿ ಉದ್ಯುಕ್ತನಾಗ್ತಾನೆ. ಸೊ ಅದರಿಂದಾಗಿ ಪರಲೋಕ ವಿಷಯಕ್ಕೆ ವಿಪರ್ಯಯವಾಗಿ ನಾವೇನಾದ್ರೂ ಚಿಂತನೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಏನಾಗುತ್ತೆ, ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ, ಅದು ಧರ್ಮಾನುಷ್ಠಾನಕ್ಕೆ ವಿರೋಧಕ ಆಗುತ್ತೆ. ಅದೇ ರೀತಿಯಾಗಿ ಸ್ತೋಕಕ್ರಮೇಣ ನಿಧಾನಕ್ಕೆ ಏನ್ ಮಾಡ್ತೀವಿ ನಾವು, ಪರಲೋಕ ಕ್ರಮೇಣ ಅಸ್ತಿ ಪರಲೋಕೋ ನಮ ಇತಿ ಸಂಶಯೋಪಿ ಧರ್ಮಾನುಷ್ಠಾನಂ ಪ್ರತಿ ವಿರೋಧಕ ಇತ್ಯಾಹ. ಒಂದು ನಿರ್ಣಯ ಮಾಡಿದ್ರೆ ಯಾವುದು, ಈ ಪರಲೋಕ ವಿಷಯ ಇಲ್ಲ ಅಂತ ಒಂದು ನಿರ್ಣಯದಿಂದ ನಾವು ಪ್ರವೃತ್ತಿ ಮಾಡ್ಲಿಕ್ಕಾಗ ಧರ್ಮಾನುಷ್ಠಾನಕ್ಕೆ ವಿರೋಧ ಆಗ್ತದೆ ಅಂತ ಒಂದು. ಇನ್ನ ಈ ಸಂದೇಹ ಇದ್ದರೂ ಕೂಡ ಪರಲೋಕ ಇದೆಯೋ ಇಲ್ವೋ ಅನ್ನುವಂತಹ ಸಂಶಯ ಇದೆಯಲ್ಲ, ಅದು ಕೂಡ ಧರ್ಮಾನುಷ್ಠಾನವನ್ನು ಕುರಿತು ಅದು ವಿರೋಧಕ ಆಗ್ತದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ, ವಿಚಿಕಿತ್ಸಾಂ ಚೇತಿ ವಿಚಿಕಿತ್ಸಾಂ ಜಹ್ಯಾದಿತಿ ಸಂಬಂಧ. ವಿಚಿಕಿತ್ಸಾವನ್ನ ನಾವು ಬಿಡಬೇಕು ಅಂತ ಹೇಳಿದ್ರು. ವಿಚಿಕಿತ್ಸಾ ಅಂತಂದ್ರೆ ಏನು, ಸಂದೇಹ. ಆ ಸಂದೇಹ ಅಥವಾ ಸಂಶಯ ಸಾಚ ಇಹ ಪ್ರಕೃತತ್ವ ಪರಲೋಕ ವಿಷಯ ಇವ. ಇಲ್ಲಿ ಪ್ರಕೃತವಾದಂತಹ ವಿಷಯ ಯಾವ ವಿಷಯದಲ್ಲಿ ಸಂದೇಹ ಪ್ರಶ್ನೆ ಬಂದ್ರೆ, ಇಲ್ಲಿ ಯಾವ ವಿಷಯ ನಡೀತಾ ಇದೆ
ಆ ವಿಷಯಕವಾದಂತಹ ಸಂದೇಹ ಅಂದ್ರೆ ಪರಲೋಕ ಇದೆಯೋ ಇಲ್ವೋ ಅನ್ನುವಂತಹ ಸಂದೇಹವನ್ನು ಕೂಡ ಬಿಡಬೇಕು. ಒಂದು ನಾಸ್ತಿಕ್ಯ ಬುದ್ಧಿಯನ್ನು ಬಿಡಬೇಕು. ನಾಸ್ತಿಕ್ಯ ಬುದ್ಧಿ ಏನಿದು? ನಿರ್ಣಯ ಪೂರ್ವಕವಾದಂತಹ ಬುದ್ಧಿ ಇದು. ಪರಲೋಕ ಇಲ್ಲವೇ ಇಲ್ಲ ಅಂತನ್ನುವಂತಹ ಬುದ್ಧಿ ಏನಿದೆ ಅದು ನಾಸ್ತಿಕ ಬುದ್ಧಿ. ಇನ್ನ ವಿಚಿಕಿತ್ಸಾ ಬುದ್ಧಿ ಯಾವುದು ಅಂತಂದ್ರೆ ಪರಲೋಕ ಇದೆಯೋ ಇಲ್ವೋ ಅನ್ನುವಂತಹ ಸಂದೇಹ ಏನಿದೆ ಅದು ವಿಚಿಕಿತ್ಸಾ ಬುದ್ಧಿ. ಆ ಎರಡನ್ನೂ ಬಿಡಬೇಕು. ಯಾಕೆಂದ್ರೆ ಅದರಿಂದ ನಾವು ಧರ್ಮಾನುಷ್ಠಾನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಧರ್ಮಾನುಷ್ಠಾನ ವಿಷಯದಲ್ಲಿ ಅವುಗಳೇನ್ ಮಾಡ್ತವೆ? ನಮಗೆ ವಿರೋಧವನ್ನು ಉಂಟು ಮಾಡ್ತವೆ ಅಂತ. ಅತ್ರೈವ ಹೇತು ಪ್ರಶ್ನಪೂರ್ವಕಂ ಹೇತುಮಾಹ. ಇಲ್ಲಿ ಹೇತು ಮತ್ತು ಪ್ರಶ್ನ ಎರಡನ್ನು ಇಟ್ಟುಕೊಂಡು ಅಲ್ಲಿ ಹೇತುವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಕಸ್ಮಾತ್, ಯಾಕೆ ಅಂತ. ಅಪ್ರತ್ಯಕ್ಷತ್ವ ಪರಲೋಕೋ ನಾಸ್ತಿ ಪ್ರಥಮವಾದಿ ಮತಂ ದೂಷಯತಿ. ಆಯ್ತಾ? ಇಲ್ಲಿ ಎರಡು ವಾದಿಗಳಿದ್ದಾರೆ. ಒಬ್ರು ಏನೋ ನಾಸ್ತಿಕ್ಯ ಬುದ್ಧಿಯುಳ್ಳವರು, ಇನ್ನೊಬ್ರು ವಿಚಿಕಿತ್ಸಾ ಬುದ್ಧಿಯುಳ್ಳವರು. ನಾಸ್ತಿಕ್ಯ ಬುದ್ಧಿಯವರನ್ನ ಮೊದಲು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ದೂಷಣ ಮಾಡ್ತಾ ಇದ್ದಾರೆ. ಪ್ರತ್ಯಕ್ಷಂ ಇತ್ಯಾದಿ, ಪ್ರತ್ಯಕ್ಷಂ ಹಿ ಅಲ್ಪಂ ಅನ್ನುವಂತಹ ವಾಕ್ಯದಿಂದ. ಯಥಾ ಪ್ರತ್ಯಕ್ಷಂ ಪ್ರಮಾಣಂ ಅವ್ಯಭಿಚಾರಿ ಪ್ರಮಾಜನಕತ್ವೇನ. ಪ್ರತ್ಯಕ್ಷ ಏನಾಗಿದೆ? ಅವ್ಯಭಿಚಾರಿ ಪ್ರಮಾಜನಕತ್ವೇನ. ಅವ್ಯಭಿಚಾರಿ ಅಂತ ಇದ್ರು ವ್ಯಭಿಚಾರ ಇಲ್ಲದಂತಹ ಅಂದ್ರೆ ಸರಿಯಾದಂತಹ ಅಂದ್ರೆ ಬುದ್ಧಿಯನ್ನ ತಂದು ಕೊಡುವುದರಿಂದಾಗಿ ಅದೇನಾಗಿದೆ? ಯಥಾರ್ಥವಾದಂತಹ ಜ್ಞಾನವನ್ನು ತಂದುಕೊಡ್ತದೆ. ತಥಾ ಆಗಮಾದೀನ್ಯಪಿ ತಥಾಭೂತ ಪ್ರಮಾಜನಕತ್ವಾತ್ ಪ್ರಮಾಣ್ಯೇವ. ಯಾವ ರೀತಿಯಾಗಿ ಪ್ರತ್ಯಕ್ಷ ನಮಗೆ ಯಥಾರ್ಥವಾದಂತಹ ಜ್ಞಾನವನ್ನ ತಂದುಕೊಡ್ತದೆ, ಅದೇ ರೀತಿಯಾಗಿ ಆಗಮ, ಅನುಮಾನ, ಯುಕ್ತಿಗಳು ಕೂಡ ನಮಗೆ ಏನ್ ಮಾಡ್ತವೆ? ಯಥಾರ್ಥವಾದಂತಹ ಜ್ಞಾನವನ್ನೇ ತಂದು ಕೊಡ್ತವೆ. ಆದ್ದರಿಂದಾಗಿ ಅವುಗಳು ಕೂಡ ಪ್ರತ್ಯಕ್ಷದಂತೆ ಪ್ರಮಾಣಗಳು. ತತಶ್ಚ ಪ್ರತ್ಯಕ್ಷ ಅವಿಷಯತ್ವೇನೈವ ಯತ್ ಪುನರ್ಭವಸ್ಯ ನಾಸ್ತಿಕ್ಯಂ ವ್ಯವಸ್ಥಾಪ್ಯತೆ ತನ್ನ ಯುಕ್ತಂ ಇತಿ ಪ್ರಕರಣಾರ್ಥಃ. ಆದ್ದರಿಂದಾಗಿ ಈ ಪ್ರತ್ಯಕ್ಷದಿಂದ ನೀವು ಹೇಗೆ ಈ ಪುನರ್ಭವ ಇಲ್ಲ ಅಂತ ಹೇಳ್ತಾ ಹೋಗ್ತಿರೋ, ಅಂದ್ರೆ ಪ್ರತ್ಯಕ್ಷ ಹೇಗೆ ಯಥಾರ್ಥವಾದಂತಹ ವಿಷಯವನ್ನ ತಿಳಿಸ್ಕೊಡ್ತದೋ ಅದೇ ರೀತಿಯಾಗಿ ಅನುಮಾನ, ಆಗಮ ಮತ್ತು ಯುಕ್ತಿಗಳು ಕೂಡ ತಿಳಿಸ್ಕೊಡ್ತಾವೆ ಅಂತ ಹೇಳಿದಾಗ ಏನಾಯ್ತು ಅಂತಂದ್ರೆ ಆ ಪ್ರತ್ಯಕ್ಷದಷ್ಟೇ ಪ್ರಾಮಾಣಿಕವಾದಂತಹ ಪ್ರಮಾಣಗಳು ಇವುಗಳು ಆಗಿದ್ದರಿಂದಾಗಿ ಅವುಗಳಿಂದ ಪುನರ್ಭವ ಅಂತ ಅನ್ನೋದು ಪ್ರತಿಪಾದಿತವಾಗಿದ್ದರಿಂದಾಗಿ ನಾಸ್ತಿಕ್ ತತಶ್ಚ ಪ್ರತ್ಯಕ್ಷ ಅವಿಷಯತ್ವೇನ, ಪ್ರತ್ಯಕ್ಷ ವಿಷಯವಲ್ಲದಿದ್ದರೂ ಕೂಡ ಯಾವ ಒಂದು ಪುನರ್ಭವ ಇದೆ, ನಾಸ್ತಿಕ್ಯಂ ವ್ಯವಸ್ಥಾಪ್ಯತೆ ತನ್ನ ಯುಕ್ತಂ. ಆ ಬರೀ ಒಂದು ಪ್ರತ್ಯಕ್ಷದಿಂದ ನಾವು ಪುನರ್ಭವವನ್ನ ಇಲ್ಲ ಅಂತ ಯಾರು ವ್ಯವಸ್ಥಾಪನ ಮಾಡ್ತಾ ಇದ್ದಾರೋ ಅದು ತನ್ನ ಯುಕ್ತಂ, ಅದು ಸರಿಯಾದದ್ದಲ್ಲ ಅಂತ ಈ ಪ್ರಕರಣಾರ್ಥವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೇನು? ಪ್ರತ್ಯಕ್ಷ ಒಂದೇ ಪ್ರಮಾಣ ಅಲ್ಲ, ಪ್ರತ್ಯಕ್ಷದಂತೆ ಅನೇಕ ಬೇರೆ ಪ್ರಮಾಣಗಳು ಇವೆ. ಆ ಪ್ರಮಾಣದಿಂದ ಪುನರ್ಭವ ಅಂತ ಅನ್ನೋದು ಏನಾಗಿದೆ? ನಿರ್ಣಿತವಾಗಿದೆ ಶಾಸ್ತ್ರದಲ್ಲಿ. ಆದ್ದರಿಂದಾಗಿ ಕೇವಲ ಪ್ರತ್ಯಕ್ಷವನ್ನ ಇಟ್ಕೊಂಡು ನೀವು ಪುನರ್ಭವನ್ನ ಅಲ್ಲುಗಳಿದ್ರೆ ಅಲ್ಲ, ಬೇರೆ ಪ್ರಮಾಣದಿಂದ ಅದು ಸಿದ್ಧ ಆಗಿರುವುದರಿಂದಾಗಿ, ಪ್ರಮಾಣಾಂತರದಿಂದ ಸಿದ್ಧ ಆಗಿರುವುದರಿಂದಾಗಿ ಪುನರ್ಭವ ಅಂತ ಅನ್ನೋದು ಇದೆ ಅಂತ ಪ್ರಕರಣಾರ್ಥದಲ್ಲಿ ತಿಳಿಸ್ಕೊಟ್ರು. ಪುನರ್ಭವ ಸಾಧಕಾನಿ ಚ ಆಗಮಾದಿನಿ ಅಗ್ರೇ ವಕ್ಷ್ಯಮಾಣಾನಿ ಸಂತ್ಯೇವ ಇತಿ ಭಾವಃ. ಇನ್ನ ಪುನರ್ಭವವನ್ನ ಸಾಧನ ಮಾಡ್ಲಿಕ್ಕೆ ಆಗಮಾದಿ ಪ್ರಮಾಣಗಳು ಏನಿವೆ ಅವುಗಳನ್ನ ಮುಂದೆ ಹೇಳ್ತಾರೆ ಅಂತ ಇದರ ಭಾವವನ್ನ ಅಂದ್ರೆ ಆ ಭಾವವನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಹೇಳುವವರಿದ್ದಾರೆ, ಆದ್ದರಿಂದಾಗಿ ಅವುಗಳು ಪ್ರಮಾಣ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಗಮಾದಿನಿ ಲಕ್ಷಣತೋ ಅಗ್ರೇ ಅಭಿಧಾಸ್ಯಂತೆ. ಆಗಮಾದಿಗಳನ್ನ ಮುಂದೆ ಲಕ್ಷಣತಃ ಮುಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಏನು? ಆಗಮದ ಲಕ್ಷಣ ಏನು, ಯಾವುದನ್ನ ನಾವು ಆಗಮ ಅಂತ ಕರಿಬೇಕು, ಆ ಎಲ್ಲ ಲಕ್ಷಣತಃ ಈ ಆಗಮಾದಿ ಪ್ರಮಾಣಗಳನ್ನ ಮುಂದೆ ಅವುಗಳನ್ನು ಕೂಡ ವಿವರಣೆ ಮಾಡುವವರಿದ್ದಾರೆ. ಪ್ರತ್ಯಕ್ಷ ಅವಿಷಯತ್ವೇ ಸತ್ಯಪಿ ಯಾನಿ ಅನ್ಯ ಪ್ರಮಾಣ ಸಿದ್ಧಾನಿ ಸಂತಿ ತಾನ್ಯಾಹ ಯೈರೇವ ಇತ್ಯಾದಿ. ಇನ್ನು ಪ್ರತ್ಯಕ್ಷ ಅವಿಷಯತ್ವೇ, ಪ್ರತ್ಯಕ್ಷಕ್ಕೆ ವಿಷಯವಲ್ಲದ್ದು ಆಗಿದ್ದರೂ ಕೂಡ ಅನ್ಯ ಪ್ರಮಾಣಗಳಿಂದ ಸಿದ್ಧವಾದಂತಹ ಯಾವ ಒಂದು ವಿಷಯಗಳಿದೆ ಅವುಗಳನ್ನ ಯೈರೇವ ಅನ್ನುವಂತಹ ಶಬ್ದದಿಂದ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತ್ಯಕ್ಷಮಿತಿ ಪ್ರತ್ಯಕ್ಷ ವಿಷಯಂ ಘಟಾದಿ. ಪ್ರತ್ಯಕ್ಷ ಶಬ್ದದಿಂದ ಏನ್ ತಗೊಳ್ಬೇಕು? ಪ್ರತ್ಯಕ್ಷಕ್ಕೆ ವಿಷಯೀಭೂತವಾದಂತಹ ಘಟಾದಿಗಳನ್ನ ಇಲ್ಲಿ ತಗೊಳ್ಬೇಕು. ಸಂತಿ ಇತಿ ಇಂದ್ರಿಯೋಪಕ್ರಮಣೀಯೋಕ್ತ ಅನುಮಾನ ಗಮ್ಯತ್ವಾದಿತಿ ಬೋದ್ಧವ್ಯಂ.
ತಾನೇವ ಸಂತಿಚ ಅಪ್ರತ್ಯಕ್ಷಾಣಿ, ಇಲ್ಲಿ ಸಂತಿ ಅಂತ ಶಬ್ದ ಪ್ರಯೋಗ ಮಾಡಿದ್ದು ಅದು ಏನ್ ಹೇಳುತ್ತೆ ಅಂತಂದ್ರೆ, ಇಂದ್ರಿಯೋಪಕ್ರಮಣೀಯ ಅಧ್ಯಾಯದಲ್ಲಿ ಹೇಳಿದಂತಹ ಅನುಮಾನಗಮ್ಯವಾದಂತಹ ಭಾವಗಳನ್ನು ಕೂಡ ನಾವು ಇಲ್ಲಿ ಇಟ್ಕೊಳ್ಬೇಕು. ಅಂದ್ರೆ ಕೇವಲ ಪ್ರತ್ಯಕ್ಷದಿಂದ ಅಷ್ಟೇ ಅಲ್ಲ, ಅನುಮಾನದಿಂದಲೂ ಕೂಡ ನಾವು ವಿಷಯಗಳನ್ನ ವಿಷಯೀಕರಿಸಿಕೊಳ್ಳಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನ ಮುಂದಿನ ವಿಷಯವನ್ನ ಮತ್ತೆ ಮುಂದಿನ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಜೈ ಶ್ರೀ ಗುರುದೇವ್. ಪ್ರಸ್ತುತ ಸೂತ್ರ ಸ್ಥಾನದ ನಿರ್ದೇಶಿತ ಶಿಖರ 3ನೇ ಅಧ್ಯಾಯ ತಿಸ್ರೇಷಣೀಯ ಅಧ್ಯಾಯದ ಬಗ್ಗೆ ನಾವು ಇಂದಿನ ವಿವರಣೆಯನ್ನು ಮಾಡ್ತಾ ಇದ್ದೀವಿ. ಅವುಗಳಲ್ಲಿ ಮೊದಲನೇ 2 ಏಷಣ, ಪ್ರಾಣ ಏಷಣ. ಏಷಣ ಅಂತ ಹೇಳಿದ್ರೆ 2 ಅರ್ಥ: ಹುಡುಕೋದು, ಸಾಧಿಸುವುದು, ಸಂಪಾದಿಸುವುದು. ಟು ಸೀಕ್, ಟು ಎಕ್ಸ್ಪ್ಲೋರ್, ಟು ಅಚೀವ್. 3 ಅರ್ಥದಲ್ಲೂ ಕೂಡ ಏಷಣ ಅನ್ನುವ ಶಬ್ದವನ್ನು ನಾವು ಹಿಂದೆ ನೋಡಿದ್ವಿ. ಅವು 2ರಲ್ಲಿ ಮೊದಲನೇ 2 ಯಾವುದು ಇಹ ಜೀವನದಲ್ಲೇ ಸಾಧಿಸಬಹುದಾದಂಥದ್ದು ಹಾಗೂ ಪ್ರತ್ಯಕ್ಷ ಗೊತ್ತಾಗುವಂಥದ್ದು ಇರೋದು ಪ್ರಾಣೇಷಣ ಮತ್ತೆ ಧನೇಷಣ. 3ನೇದು ಪರಲೋಕ ಏಷಣ, ಪರಲೋಕವನ್ನ ಸಾಧಿಸುವುದು ಅನ್ನುವಂಥ ಅರ್ಥದಲ್ಲಿ, ಅಥವಾ ತಿಳ್ಕೊಳ್ಳೋದು, ಅಚೀವ್ ಮಾಡೋದು ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ. ಅಥ ಇದರ ಬಗ್ಗೆ ಈ ಹಿಂದಿನ ವಾಚಕರು ಸಂಪೂರ್ಣ ವಿವರವಾಗಿ ಹೇಳಿದ್ದಾರೆ. 1-2 ದೃಷ್ಟಿಕೋನವನ್ನ ನಾನು ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅಥ ತೃತೀಯಾಂ ಪರಲೋಕ ಏಷಣಂ ಆಪದ್ಯತೆ. 3ನೇ ಏಷಣ ಯಾವುದಪ್ಪ ಅಂತಂದ್ರೆ ಪರಲೋಕ ಏಷಣ ಅಂತ ಹೇಳ್ತಾರೆ. ಪರಲೋಕ ಏಷಣ ಅಂತ ಹೇಳಿದ ಮೇಲೆ, ಏಷಣ ಅಂದ ಮೇಲೆ ಒಂದು ಸಂಶಯ ಬಂತು. ಏನ್ ಸಂಶಯ? ಸಂಶಯಶ್ಚ ಪರಲೋಕ ಅನ್ನುವಂಥದ್ದು ಏಷಣ ಮಾಡೋಕ್ಕಿಂತ ಮುಂಚೆ ಪರಲೋಕ ಅನ್ನೋದು ಇದ್ಕೋಬೇಕು, ಏನು ಅಂತ ಗೊತ್ತಾಗ್ಬೇಕು. ಅದು ಇದೆಯಾ ಅನ್ನೋದು ಮೊದಲು ಪ್ರೂವ್ ಆಗ್ಬೇಕು. ಈಗ ಪರಲೋಕವನ್ನ ಸಾಧಿಸ್ಬೇಕು, ಪರಲೋಕವನ್ನು ಹುಡುಕ್ಬೇಕು, ಅಥವಾ ಪರಲೋಕನು ಸರಿಯಾಗಿ ಇಟ್ಕೋಬೇಕು ಅನ್ನೋದು ಒನ್ ಆಫ್ ದಿ ಪ್ರೈಮರಿ ಆಬ್ಜೆಕ್ಟಿವ್ಸ್. ಮೊದಲನೇ ಸಂಶಯ ಏನಪ್ಪಾ ಅಂತ ಹೇಳಿದ್ರೆ, ಪರಲೋಕ ಅನ್ನೋದು ಇದೆಯಾ ಅನ್ನೋದೇ ಮೊದಲನೇ ಪ್ರಶ್ನೆ. ಪರಲೋಕ ಅನ್ನೋದು ಇದೆಯಾ ಅನ್ನೋ ಸಂಶಯಕ್ಕೆ ಏನು ಮೂಲ ಕಾರಣ? ಈ ಜೀವನದಲ್ಲಿ ಇದ್ದೀವಿ, ಇಲ್ಲಿಂದ ಸತ್ತ ಮೇಲೆ ಮುಂದೆ ಇರ್ತೀವ ಇಲ್ವಾ ಅನ್ನುವಂಥದ್ದೇ ಪ್ರಶ್ನೆ. ಭವಿಷ್ಯಾಮಹ ಇತಶ್ಚುತಃ ನವ. ನಮ್ಮ ಈ ಜೀವನ ಮುಗಿದ ಮೇಲೆ ಮುಂದೆ ನಾವು ಇರ್ತೀವ ಇಲ್ವಾ ಅನ್ನೋದೇ ಮೊದಲನೇ ಸಂಶಯ. ಹೌದು, ಹಾಗಾದ್ರೆ ಆ ಸಂಶಯ ಯಾಕೆ ಬಂತು? ನಾವ್ ಇರ್ತೀವ ಇಲ್ವೋ ಅನ್ನೋದಾದ ಸಂಶಯ ನಮ್ಗೆ ಯಾಕೆ ಬಂತು? ಯಾಕಂದ್ರೆ ಸಂಶಯ ಇರಬೇಕು ಅಂತಂದ್ರೆ 2 ಸಾಧ್ಯತೆಗಳು ಇರ್ಬೇಕು. ಒಂದೇ ಸಾಧ್ಯತೆ ಇದ್ದಾಗ ಸಂಶಯ ಇರೋದಿಲ್ಲ. 2 ದೃಷ್ಟಿಕೋನ, 2 ಸಾಧ್ಯತೆಗಳಿದ್ದಾಗ ಮಾತ್ರ ಸಂಶಯ ಇರ್ತದೆ. ಅಥವಾ 2 ದೃಷ್ಟಿಕೋನಗಳಿದ್ದಾಗಲೂ ಸಂಶಯ ಬರುತ್ತೆ. ಈ ಪರಲೋಕ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 2 ದೃಷ್ಟಿಕೋನಗಳಿದ್ದಾವೆ. ಯಾವ್ಯಾವ್ದು? ಉಚ್ಯತೆ. ಪುನಃ ಸಂಶಯ. ಆ ಸಂಶಯ ಯಾಕೆ ಬಂತು ಅನ್ನೋದು ಕೇಳ್ತಾನೆ. ಉಚ್ಯತೆ ಹೇಳ್ತಾರೆ, ಏನಂತ ಹೇಳ್ತಾರೆ? ಸಂತಿ ಏಕೆ ಪ್ರತ್ಯಕ್ಷ ಪರ. ಪ್ರತ್ಯಕ್ಷವನ್ನೇ ನಂಬದಂತಹ, ಪ್ರತ್ಯಕ್ಷವನ್ನೇ ಒಪ್ಪಿಕೊಳ್ಳುವಂತಹ ಒಂದು ಗುಂಪಿದೆ. ಅವ್ರ ದೃಷ್ಟಿಕೋನದಲ್ಲಿ ಪುನರ್ಭವಸ್ಯ ಪರೋಕ್ಷ. ಪುನರ್ಭವ ಅನ್ನುವಂಥದ್ದು ಪ್ರತ್ಯಕ್ಷವನ್ನು ಹೊರತುಪಡಿಸಿದ್ದಾಗಿರುತ್ತೆ. ಅವ್ರುಗಳಿಗೆ ನಾವು ನಾಸ್ತಿಕರು ಅಥವಾ ನಾಸ್ತಿಕ ಧರ್ಮವನ್ನ ಆಶ್ರಯಿಸಿರುವಂಥವ್ರು, ಪ್ರತ್ಯಕ್ಷವನ್ನು ಮಾತ್ರ ಒಪ್ಪಿಕೊಳ್ಳುವಂತಹ ಒಂದು ಗುಂಪು ಅಂತ ನಾವು ಗುರುತಿಸ್ತೀವಿ. ಇನ್ನೊಂದು ಗುಂಪಿದೆ, ಅಂದ್ರೆ ನಾನು ಹೇಳಿದೆ ಪುನರ್ಭವ ಅನ್ನೋದು ಇದೆಯೋ ಇಲ್ವೋ ಅನ್ನುವಂಥದ್ದೇ ಸಂಶಯ. ಯಾಕಪ್ಪ ಸಂಶಯ ಅಂತಂದ್ರೆ ನಮ್ಗೆ 2 ರೀತಿ ದೃಷ್ಟಿಕೋನ ಕಾಣ್ತದೆ. ಒಂದು ದೃಷ್ಟಿಕೋನ ಏನಂತೆ ಪ್ರತ್ಯಕ್ಷ ಪರ ಇದೆ, ಅವ್ರ ಪ್ರಕಾರ ಪುನರ್ಭವ ಅನ್ನುವಂಥದ್ದು ಇಲ್ಲ ಅಂತ. ಸಂತಿಚ ಆಗಮ ಪ್ರತ್ಯಯಾದೇವ ಪುನರ್ಭವ. ಇನ್ನೊಂದು ಗುಂಪಿದೆ. ಏನಂತ ಹೇಳುತ್ತೆ? ಪುನರ್ಭವ ಅನ್ನೋದಿದೆ, ಅದಕ್ಕೆ ಏನ್ ಕಾರಣ ಅಂದ್ರೆ ಆಗಮದಿಂದನೇ ಅದು ಸಿದ್ಧ ಆಗಿದೆ. ಅನುಭವವೇ ಅದಕ್ಕೆ ಪುಷ್ಟಿ, ಆಗಮವೇ ಅದಕ್ಕೆ ಪ್ರಮಾಣ. ಆಗಮ ಪ್ರಮಾಣದಿಂದನೇ ಸ್ಥಾಪಿತವಾಗಿರುವುದು ಪುನರ್ಭವ. ಅದರಿಂದಾಗಿ ಪುನರ್ಭವ ಅನ್ನೋದು ಇದೆ. ಈ ಮೂಲ ಸಂಶಯ ಏನಪ್ಪ? ಪುನರ್ಭವ ಇದೆಯೋ ಇಲ್ವೋ. ಇದೆ ಅಂತ ಹೇಳುವಂತ ಒಂದು ಗುಂಪಿದೆ, ಇಲ್ಲ ಅಂತ ಹೇಳುವಂತ ಇನ್ನೊಂದು ಗುಂಪಿದೆ. ಇದೆ ಅಂತ ಹೇಳೋದಕ್ಕೆ ಪ್ರತ್ಯಕ್ಷವೇ ಪ್ರಧಾನವಾದ ಕಾರಣ. ಇಲ್ಲ ಅಂತ ಹೇಳೋರಿಗೆ ಪ್ರತ್ಯಕ್ಷವೇ ಪ್ರಧಾನ. ಪುನರ್ಭವ ಅನ್ನೋದು ಪ್ರತ್ಯಕ್ಷದಿಂದ ಹೊರಪಡಿಸಿದ್ದು, ಅದರಿಂದ ಪುನರ್ಭವ ಇಲ್ಲ. ಇನ್ನೊಂದು ಗುಂಪು ಏನ್ ಹೇಳುತ್ತೆ? ಪುನರ್ಭವ ಅನ್ನೋದಿದೆ, ಅದಕ್ಕೆ ಆಗಮನೇ ಪ್ರಮಾಣ ಅಂತ ಹೇಳ್ತಾರೆ. ಸರಿ, ಈಗ ಮೊದಲನೇದಂತೂ ಅವರು ಒಪ್ಪೋದಿಲ್ಲ, ಅವ್ರನ್ನ ಬಿಟ್ಬೇಡ. ಎರಡನೇದು ಏನಪ್ಪಾ? ಆಗಮದಿಂದನೇ ಆಗುತ್ತೆ ಅಂತ. ಆಗಮವೇ ಪ್ರಧಾನ, ಪ್ರಾಪ್ತೋಪದೇಶನೇ ಪ್ರಧಾನ, ಆಗಮವೇ ಪ್ರಧಾನ, ಆಗಮದಿಂದನೇ ಸಾಧಿತವಾಗಿದೆ ಪುನರ್ಭವ ಅನ್ನೋದೇ ಆದರೂ ಕೂಡ ಅಲ್ಲೂ ಮತ್ತೊಂದು ಸಂಶಯ ಬರುತ್ತೆ. ಏನಪ್ಪ? ಶ್ರುತಿ ಭೇದಾಚ. ಶ್ರುತಿ ಎಂದು ಕೂಡ ಆಗಮದ ಒಂದು ಪರ್ಯಾಯ.
ಶ್ರುತಿಗಳಲ್ಲಿಯೂ ಕೂಡ ಇದು ವ್ಯತ್ಯಾಸ ಇದು ಅಭಿಪ್ರಾಯ ಭೇದಗಳಿದೆ. ಇದಕ್ಕೆ ಅವರು ಒಂದು ರೆಫರೆನ್ಸ್ ಕೊಟ್ಕೊಳ್ತಾರೆ. ಇದಿಷ್ಟು ಏನಪ್ಪಾ ಅಂದ್ರೆ ಒಂದು ಈ ವ್ಯವಸ್ಥೆ ಒಂದು ಪ್ರತಿಜ್ಞೆ ಮಾಡೋದು, ಅದಕ್ಕೆ ಬರುವಂತ ಪೂರ್ವ ಪಕ್ಷ ಯಾಕೆ ಬಂತು? ವೆನ್ ಯು ಹ್ಯಾವ್ ಎ ಕ್ವಶನ್ ಶುಡ್ ಬಿ ವ್ಯಾಲಿಡೇಟೆಡ್ ವ್ಯಾಲಿಡೇಷನ್ ಆಫ್ ಕ್ವಶನ್ ನಡೀತಾ ಇರೋ ಒಂದು ಸಂಶಯ, ವ್ಯಾಲಿಡೇಷನ್ ಆಫ್ ಪರ್ಟಿಕ್ಯುಲರ್ ಕ್ವಶನ್, ಅದಕ್ಕೆ ಇರುವಂತಹ ಪ್ರಾಬಬಿಲಿಟೀಸ್, ಆ ಪ್ರಾಬಬಿಲಿಟೀಸ್ ಅಲ್ಲಿ ಒಂದು ಪಾಸಿಬಿಲಿಟಿನ ಹೊರಗಿಟ್ಟರು ಕೂಡ ಮತ್ತೊಂದ್ರದ್ದು ಕೂಡ ಅಲ್ಲೂ ಕೂಡ ಏನು ಇದು ಇದೆ ಅಂತ ಹೇಳುತ್ತದೆ. ಅಲ್ಲಿ ಏನಾಯ್ತು, ಆಗಮದಿಂದನೂ ಪುನರ್ಭವ ಆಗುತ್ತೆ ಅನ್ನೋದು ಹೇಳೋದಾದ್ರೂ ಕೂಡ ಆಗಮದಲ್ಲಿಯೂ ಕೂಡ ಅಭಿಪ್ರಾಯ ಭೇದಗಳಿದೆ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಕೊಡ್ತಾರೆ. ಏನಂತ? ಶ್ರುತಿ ಭೇದಾಚ ಮಾತರಂ ಪಿತರಂ ಚೀಕೆ ಮನ್ಯಂತೆ ಜನ್ಮ ಕಾರಣಂ ಸ್ವಭಾವಂ ಪರನಿರ್ಮಾಣಂ ಯದೃಚ್ಛಾಂಚ ಅಪರೇ ಜನಃ. ಶ್ರುತಿ ಕೂಡ ಹುಟ್ಟಿಗೆ ಕಾರಣ ಆತ್ಮನೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳಿದಾವೆ ಅಂತ ಹೇಳೋದಕ್ಕೆ ಒಂದು ರೆಫರೆನ್ಸ್ ಇದೆ. ಆ ರೆಫರೆನ್ಸ್ ಏನಂತ ಹೇಳುತ್ತೆ? ಹುಟ್ಟಿಗೆ ಕಾರಣ ತಂದೆ, ತಾಯಿ, ಸ್ವಭಾವ, ಪರನಿರ್ಮಾಣ, ಯದೃಚ್ಛ ಅಂತ ಏಕೆ ಮನ್ಯಂತೆ, ಜನ್ಮ ಕಾರಣ ಏಕೆ ಮನ್ಯ. ಇದ್ರದ್ದು ಕೂಡ ಅನ್ವಯ ಮತ್ತೆ ಎರಡು ರೀತಿ. ಅಪರೇ ಜನ, ಬೇರೆ ಬೇರೆ ಜನ, ಏಕೆ ಮನ್ಯಂತೆ ಮಾತರಂ ಪಿತರಂ, ಅಪರೇ ಜನ ಸ್ವಭಾವ ಪರನಿರ್ಮಾಣ ಯದೃಚ್ಛಾಂಚ ಮನ್ಯಂತೆ. ಅಥವಾ ಇದನ್ನ ಇನ್ನೊಂದು ರೀತಿ ಅನ್ವಯ ಮಾಡಿ, ಮಾತರಂ ಪಿತರಂ ಮಾತಾ ಪಿತರಂ ಅಂತ ಒಂದು ಕೂಟು, ಸ್ವಭಾವಂ ಪರನಿರ್ಮಾಣಂ ಜನ್ಮ ಕಾರಣಮಿತಿ ಮನ್ಯಂತೆ. ತಂದೆ ತಾಯಿಯನ್ನ, ಸ್ವಭಾವವನ್ನ ಹಾಗೂ ಪರನಿರ್ಮಾಣ, ಈ ಮೂರನ್ನ ಜನ್ಮಕ್ಕೆ ಕಾರಣ ಅಂತ ಗುರುತಿಸ್ತಿರುವಂತ ಒಂದು ಗುಂಪು. ಅಪರೇ ಜನ ಯದೃಚ್ಛಾಮನ್ಯ, ಇನ್ನೊಂದು ಗುಂಪು ಏನಿರುತ್ತೆ, ಯದೃಚ್ಛಾನೆ ಕಾರಣ ಅಂತ, ಯದೃಚ್ಛದಿಂದ ಆಗುತ್ತೆ, ಕಾರಣ ಅಂತ ಹೇಳುದಿಲ್ಲ ಅವ್ರು, ಯದೃಚ್ಛಾನೆ ಒಪ್ಕೊಳ್ತಾರೆ, ಅಲ್ಲಿ ಕಾರಣ ಅಂತ ಹೇಳಕ್ಕಾಗೋದಿಲ್ಲ. ಮಾತರಂ ಪಿತರಂ ಸ್ವಭಾವಂ ಪರನಿರ್ಮಾಣಂ ಜನ್ಮ ಕಾರಣಮಿತಿ ಮನ್ಯಂತೆ ಅಪರೇ ಜನ ಯದೃಚ್ಛಾಂ ಮನ್ಯಂತೆ, ಯದೃಚ್ಛ ಅಂತ ಹೇಳಿ ತಿಳ್ಕೊಳ್ತಾರೆ. ಅದರಿಂದ ಏನಂತಾಯ್ತು ಪ್ರಶ್ನೆ, ಇಲ್ಲಿ ಪುನರ್ಭವ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಪುನರ್ಭವ ಇಲ್ಲ ಅಂತ ಹೇಳೋದಕ್ಕೆ ನಾಸ್ತಿಕದ ಅಭಿಪ್ರಾಯ. ಆಸ್ತಿಕರಲ್ಲೂ ಕೂಡ, ಆಸ್ತಿಕರು ಏನ್ ಪ್ರಮಾಣ ಅಂತ ಹೇಳ್ತಾರೆ? ಆಗಮ ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಆಗಮದಲ್ಲೂ ಕೂಡ ಈ ರೀತಿ ಅಭಿಪ್ರಾಯ ಭೇದಗಳಿದ್ದಾವೆ. ಅದರಿಂದಾಗಿ ಸಬ್ಸ್ಟ್ಯಾನ್ಶಿಯೇಷನ್ ಆಫ್ ದಿ ಡೌಟ್ ಅತಃ ಸಂಶಯ, ಅದಕ್ಕೆ ಸಂಶಯ ಬಂತು. ಕಿಮ್ನು ಖಲು ಅಸ್ತಿ ಪುನರ್ಭವೋ ನವಾಯಿತಿ, ನಮಗೆ ಈ ಪುನರ್ಭವ ಅನ್ನೋದು ಇದೆಯೋ ಇಲ್ವೋ ಅನ್ನೋದೇ ಮೊದಲನೇ ಸಂಶಯ ಆಗಿ ಉಳ್ಕೊಳ್ತು ಅನ್ನೋದು ಪೂರ್ವ ಪಕ್ಷದ ಹಿಂದಿರುವ ಸಂಶಯಕ್ಕೆ ಇರುವಂತಹ ಜಸ್ಟಿಫಿಕೇಶನ್, ಕನ್ಕ್ಲೂಷನ್, ಜಸ್ಟಿಫಿಕೇಶನ್ ಆಫ್ ದಿ ಡೌಟ್, ಮತ್ತೆ ರಿಎಸ್ಟಾಬ್ಲಿಷಿಂಗ್ ದಿ ಡೌಟ್ ಜಸ್ಟಿಫೈಡ್ ಅಂತ ಹೇಳಿ ಅರ್ಥ ಹೇಳ್ಕೊಂಡಂಗಾಯ್ತು. ಅದೇ ಅಭಿಪ್ರಾಯವನ್ನ ಚಕ್ರಪಾಣಿ ಮುಂದೆ ಹೇಳ್ತಾ ಹೋಗ್ತಾರೆ. ಪರಲೋಕ ಏಷಣಾಂ ವ್ಯಾಕರೋತಿ, ಪರಲೋಕ ಏಷಣವನ್ನ ವಿಶದವಾಗಿ ಹೇಳ್ತಾ ಹೋಗ್ತಾರೆ. ಅತ್ರ ಚ ಪರಲೋಕ ಅನ್ನೋದು ತಿಳ್ಕೊಳ್ಳಿ ಸಾಧ್ಯ. ಯಾಕೆ ಅಂತಂದ್ರೆ ಅದು ಹುಟ್ಟಿನ ನಂತರ, ಮರಣದ ನಂತರ ಇರುವಂತದ್ದು. ಹೋದ್ರೆ ಹೇಳೋರಿಲ್ಲ, ಹೋಗ್ದಲೆ ಗೊತ್ತಾಗಲ್ಲ. ಅದರಿಂದಾಗಿ ದುರ್ಜ್ಞೇಯ, ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಪರಲೋಕ ಅನ್ನುವಂಥ. ಹೋದವ್ರು ಹೇಳಕ್ಕಾಗಲ್ಲ, ಹೋಗ್ದಲೆ ಗೊತ್ತಾಗಲ್ಲ, ದುರ್ಜ್ಞೇಯತ್ವೇನ. ಅದರಿಂದ ಏನಾಯ್ತು, ಚಾರ್ವಾಕಾದಿಗಳು, ನಾಸ್ತಿಕವನ್ನ ಹೇಳುವಂತವ್ರು ಪರಲೋಕವನ್ನ ಅವ್ರಿಗೂ ಹೇಳ್ಕೊಡ್ಬೇಕಲ್ಲ, ಪರಲೋಕ ಅಂತ ಇದೆ ಅಂತ ಹೇಳ್ಬೇಕಲ್ಲ. ವ್ಯವಸ್ಥಾಯಿತು ನಿರ್ಣಯಾರ್ಥಂ ಪ್ರಮಾಣ ಪ್ರವೃತ್ತಿ, ಪ್ರಮಾಣಗಳನ್ನ ಇಟ್ಟುಕೊಂಡು, ಸಂಶಯವನ್ನ ಇಟ್ಕೊಂಡು, ಪ್ರಮಾಣಗಳು ಯಾಕೆ ಬೇಕು ಅನ್ನುವುದಕ್ಕೆ ಸಂಶಯವನ್ನ ಆಧಾರವಿಟ್ಕೊಂಡು ಪ್ರಮಾಣಗಳನ್ನ ಎಕ್ಸ್ಪ್ಲೋರ್ ಮಾಡುವಂತ, ಪರಲೋಕವನ್ನ ಸಾಧಿಸುವಂತ ಒಂದು ಪ್ರಯತ್ನ ನಡೀತಾ ಇದೆ. ಸಂಶಯಶ್ಚ ಅತ್ರ ಇತ್ಯಾದಿ, ಸಂಶಯ ನಡೀತಾ ಇದೆ. ಈತಶ್ಚ್ಯುತಾಹ ಇದ ಜನ್ಮನಿ ಮೃತಾಹ, ಈ ಜನ್ಮದಿಂದ ಮರಣ ಹೊಂದಿದ ನಂತರ ಭವಿಷ್ಯಾಮೋ, ಮುಂದೆ ಇದೆಯೋ, ಹುಟ್ಟಿಯೋ ಅನ್ನೋದಲ್ಲ, ಮುಂದೆ ಇದೆಯೋ ಇಲ್ವೋ, ಭವಿಷ್ಯಾಮೋ ಜನ್ಮ ಅಂತ, ಮುಂದೆ ಹುಟ್ಟಿದೆಯೋ ಮುಂದೆ ಇರ್ತೀವೋ ಅನ್ನುವಂಥ ಒಂದು ಸಂಶಯ ಇದೆ. ಸಂಶಯ ಹೇತುಂ ಪೃಚ್ಛತಿ, ಸಂಶಯಕ್ಕೆ ಏನ್ ಕಾರಣ? ಕುತಃ ಸಂಶಯ ಪುನಃ, ಆ ಡೌಟ್ ಯಾಕೆ ಬಂತು? ಡೌಟ್ ಇರೋದು ಎರಡು ಕಾರಣಕ್ಕೆ. ವಾದ ವಿಪ್ರತಿಪತ್ತಿಂ ಸಂಶಯ ಹೇತು ಮಾಹ, ಯಾಕೆಂದ್ರೆ ನಾವು ಪರಲೋಕ ಇದೆ ಅಂತ ನಂಬಿದವರು, ಅದಕ್ಕೆ ಒಂದು ಕೌಂಟರ್ ಆರ್ಗ್ಯುಮೆಂಟ್ ಬರುವ ಸಾಧ್ಯತೆ ಇದೆ. ಆ ಕೌಂಟರ್ ಆರ್ಗ್ಯುಮೆಂಟ್ ಇರೋದ್ರಿಂದಾಗಿ ನಮ್ಗೆ ಸಂಶಯ ಇದೆ. ಉಚ್ಯತ ಇತಿ, ಹೇಳೋರಿದ್ದಾರೆ. ಏನಂತ ಹೇಳೋರಿದ್ದಾರೆ? ಕೇವಲ ಪ್ರತ್ಯಕ್ಷವನ್ನೇ ಒಪ್ಪುವಂತಹ
ಜನರು ಅವ್ರಿಗೆ ಪ್ರತ್ಯಕ್ಷ ಪರ ಅಂತ ಹೇಳ್ತೀವಿ. ಅನುಮತ ಪ್ರತ್ಯಕ್ಷ ಏಕ ಪ್ರಮಾಣ. ಪ್ರತ್ಯಕ್ಷವೇ ಒಂದೇ ಪ್ರಮಾಣ ಇರೋದು. ಅಂದ್ರೆ ಯಾವ್ದು ಕಣ್ಣಿಂದ ಕಾಣುತ್ತೆ, ಕಿವಿಯಿಂದ ಕೇಳಿಸಲ್ಪಡುತ್ತೆ, ಚರ್ಮಗಳಿಂದ ಅನುಭವಿಸಲ್ಪಡುತ್ತೆ, ಈ 5 ಇಂದ್ರಿಯಗಳಿದಾವೆ. ಆ ಇಂದ್ರಿಯಗಳಿಂದ ಯಾವುದು ಗ್ರಹಿಸಲ್ಪಡುತ್ತೆ ಅದು ಮಾತ್ರ ಇದೆ, ಅದನ್ನ ಬಿಟ್ಟಿದ್ ಯಾವುದು ಇಲ್ಲ ಅನ್ನುವಂತ ಒಂದು ಪ್ರತ್ಯಕ್ಷ ಪರ ಗುಂಪು. ಅವರು ಸಂಬಂಧಪಟ್ಟ ಹಾಗೆ ಅವ್ರ ದೃಷ್ಟಿಕೋನದಲ್ಲಿ ಪುನರ್ಭವ ಅನ್ನುವಂಥದ್ದು ಪರೋಕ್ಷ, ಪ್ರತ್ಯಕ್ಷ ಅವಿಷ. ಪ್ರತ್ಯಕ್ಷದಿಂದ ಹೊರಗಿರುವಂಥದ್ದು. ಪುನರ್ಭವ ಅನ್ನುವಂಥದ್ದು ಪ್ರತ್ಯಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದರಿಂದ ಅದರ ಅಸ್ತಿತ್ವ ಅನ್ನೋದು ಇಲ್ಲ. ಇದು ನಾಸ್ತಿಕನ. ಹಾಗಾದ್ರೆ ಯಾರು ನಾಸ್ತಿಕ ಅಂತ ಕರಿತೀವಿ? ನಾಸ್ತಿಕ ಅನ್ನುವಂಥದ್ದು ಒಂದು ಗುಂಪು. ನಾಸ್ತಿಕನ ಗುರುತಿಸೋದು 3 ಆಧಾರದಿಂದಾಗಿ. ನಾಸ್ತಿಕ ಅನ್ನುವಂಥ ನಮ್ಮಲ್ಲಿ ದರ್ಶನಗಳಿದ್ದಾವೆ. ದರ್ಶನಗಳನ್ನ ಗುರುತಿಸೋದೇ ಬಹಳ ಮೂಲತಃ ನಾಸ್ತಿಕ ಮತ್ತೆ ಆಸ್ತಿಕ ಅಂತ ಹೇಳಿ. ಅದರೊಳಗೆ ನಾಸ್ತಿಕ ಅನ್ನುವಂತಹ ದಾರ್ಶನಿಕರು ಏನೇನು ಹೇಳ್ತಾರೆ? ನಾಸ್ತಿ ಪುನರ್ಭವ, ಮತ್ತೆ ಹುಟ್ಟು ಬರುವಂಥದ್ದು, ಮತ್ತೆ ಹುಟ್ಟುವಂಥದ್ದು ಇಲ್ಲ. ನಾಸ್ತಿ ಕರ್ಮಫಲ, ಮಾಡಿದ ಯಾವುದೇ ಕೆಲಸಕ್ಕೆ ಫಲ ಅನ್ನುವಂಥದ್ದು ಏನು ಇಲ್ಲ. ನಾಸ್ತಿ ಆತ್ಮ, ಆತ್ಮ ಅನ್ನೋದಿಲ್ಲ. ಆತ್ಮ ಅನ್ನೋದಿಲ್ಲ ಅಂತಂದ್ಮೇಲೆ ಕರ್ಮಫಲ ಪುನರ್ಭವ ಅಂತ ಇಂಪ್ಲೈಡ್, ಅದು ಇರೋದಿಲ್ಲ ಅಂತಾನೆ ಅರ್ಥ ಆದಂಗೆ ಆಗುತ್ತೆ. ಅದರಿಂದಾಗಿ ನಾಸ್ತಿನಾ ಪ್ರಚರತಿ ಇತಿ, ಇವು ಯಾವುದು ಇಲ್ಲ ಅಂತಾನೆ ಯಾರು ದೃಢವಾಗಿ ನಂಬಿರ್ತಾರೆ ಅವರೆಲ್ಲರೂ ನಾಸ್ತಿಕರು. ತಸ್ಯ ಭಾವ, ಆ ಭಾವಕ್ಕೆ ನಾಸ್ತಿಕ್ಯ ಭಾವ ಅಂತ ಕರೀತಾರೆ. ಯತ್ತ ಪ್ರತ್ಯಕ್ಷ ಪ್ರಮಾಣೇನ ಉಪಲಭ್ಯತೆ ಘಟಪಟಾದಿ ತದೇವ ಪರಂ ಅಸ್ತಿ, ನೋಪಲಭ್ಯತೆ ಚ ಪ್ರತ್ಯಕ್ಷೇಣ ಪರಲೋಕ. ಯಾವುದು ಪ್ರತ್ಯಕ್ಷವಾಗಿ ನೋಡಲ್ಪಡುತ್ತೆ, ಕಾಣಿಸಲ್ಪಡುತ್ತೆ, ಕೇಳಲ್ಪಡುತ್ತೆ, ಸ್ಪರ್ಶಿಸಲ್ಪಡುತ್ತೆ, ಅವು ಎಲ್ಲವೂ ಇದಾವೆ. ಈ ಇಂದ್ರಿಯಗಳಿಂದ ಪರಲೋಕ ಅನ್ನುವಂಥದ್ದು ಯಾವುದೇ ರೀತಿ ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಾಗಿ ಪರಲೋಕ ಇಲ್ಲ ಅನ್ನುವಂಥದ್ದು ನಾಸ್ತಿಕರ ಅಭಿಪ್ರಾಯ. ತಸ್ಮಾತ್ ನೋಪಲಭ್ಯತೆ ಚ ಪ್ರತ್ಯಕ್ಷೇಣ ಅಕ್ಷೇಣ ಪ್ರತಿ ಅಕ್ಷೇಣ ಪರಲೋಕ ನ ಉಪಲಭ್ಯತೆ. ಇಂದ್ರಿಯಗಳಿಂದ ಪರಲೋಕ ಅನ್ನುವಂಥದ್ದು ಗ್ರಹಿಸಲ್ಪಡೋದಿಲ್ಲ. ಅದರಿಂದಾಗಿ ಪರಲೋಕ ಅನ್ನೋದು ಇಲ್ಲ ಅನ್ನೋದು ನಾಸ್ತಿಕರ ಅಭಿಪ್ರಾಯ. ಸರಿ, ಇದಂತೂ ಒಂದು ಅಭಿಪ್ರಾಯ ಆಯ್ತು. ಇನ್ನೊಬ್ಬರ ಅಭಿಪ್ರಾಯ ಇದೆಯಲ್ಲ, ಪುನರ್ಭವ ಅನ್ನೋದು ಇದೆ ಅಂತ, ಅವ್ರ ದೃಷ್ಟಿಕೋನ. ಅಸ್ತಿ ಪುನರ್ಭವ ಇತಿ ಯೇಷಾಂ ಮತ ತಾನ್ ದರ್ಶಯತಿ. ಇನ್ನೊಂದು ಮತ ಇದೆಯಲ್ಲ, ಅವ್ರದ್ದೇನು ಅಭಿಪ್ರಾಯ? ಪುನರ್ಭವ ಅಸ್ತಿ ಇತಿ ಯೇಷಾಂ ಮತ ತಾನ್ ದರ್ಶಯತಿ. ಸಂತಿ ಇತಿ ಇತ್ಯತ್ರ ಅಪರೇ ಇತಿ ವಾಕ್ಯಶೇಷ. ಸಂತಿ ಇತಿ, ಸಂತಿ ಆಗಮ ಪ್ರತ್ಯಯಾದೇವ ಪುನರ್ಭವ ಇಚ್ಛಂತಿ ಅಂತ ಹೇಳಿದಾಗ ಅಪರೇ ಎನ್ನುವಂಥದ್ದು ವಾಕ್ಯಶೇಷ ಆಗುತ್ತೆ. ಅಲ್ಲಿ ಅಪರ ಅಂತ ಹಾಕೊಳ್ಬೇಕಾಗತ್ತೆ. ಇಲ್ಲಿ ಅಪರ ಅಂತಂದ್ರೆ ಬೇರೆಯವರು ಅಂತ, ಪರಾಪರ ಅಲ್ಲ. ಪರ ಅಂದ್ರೆ ಇನ್ನೊಂದು ರೀತಿ, ಮತ್ತೊಂದು ಕೆಟಗರಿ ಅಂತ. ಫಸ್ಟ್ ಒನ್ ಅಂಡ್ ಸೆಕೆಂಡ್ ಒನ್ ಅಂತ, ಸೆಕೆಂಡ್ ಥಾಟ್ ಅಂತ. ಸಂತಿ ಚೈತ್ರೆ ಅತ್ರೆ ಅಪರೇ ಇತಿ ವಾಕ್ಯಶೇಷ. ಆಗಮ ಪ್ರತ್ಯಯ, ಈ ಹಿಂದಿನವ್ರಿಗೆ ಪ್ರತ್ಯಕ್ಷವೇ ಪ್ರಮಾಣ ಆದ್ರೆ ಎರಡರಂತೆ ಆಗಮ ಪ್ರಮಾಣದಿಂದನೇ ಸಿದ್ಧವಾಗಿರುವಂತದ್ದು ಪುನರ್ಭವ ಅನ್ನುವಂಥದ್ದು. ಆಗಮಂಚ ಪುನರ್ಭವ ಪ್ರತಿಪಾದಕಂ ದಾನ ತಪೋ ಯಜ್ಞಾದಿ ದರ್ಶಯಿಷ್ಯತಿ ಅಗ್ರೆ. ಹಾಗಾದ್ರೆ ಆಗಮ ಅಂದ್ರೆ ಏನು? ಪುನರ್ಭಾವವನ್ನು ಪ್ರತಿಪಾದಕ ಮಾಡುವಂತಹ ದಾನ ತಪ ಯಜ್ಞಾದಿಗಳಿಂದ ಮುಂದೆ ಹೇಳಲ್ಪಡತ್ತೆ ವಿಷಯಗಳು. ತತ್ ಸಂಬಂಧವಾದಂತಹ ವಿಷಯಗಳನ್ನ ಹೇಳುವಾಗ ವಿಶದವಾಗಿ ಹೇಳಲಾಗುತ್ತೆ. ಆಗಮದ ಲಕ್ಷಣ ಏನು ಇತ್ಯಾದಿಗಳನ್ನ ಹೇಳ್ತಾ ಹೋಗ್ತಿವೆ. ಇಚ್ಛಂತಿಯೇ ಇತಿ ಅರ್ಥ ಅಚ್ಚಂತೆ. ಸೊ ಇಲ್ಲಿ ಒಂದೇ ವಾಕ್ಯದಲ್ಲಿ ಕೂಡ ಎರಡು ಇದು ಯಾವ್ದಪ್ಪ ವಾಕ್ಯಶೇಷ. ಅಪರೇ ಪುನರ್ಭಾವಂ ಯೇ ಇಷ್ಯಂತಿ ಅಂತ ಹೇಳಿದಾಗ ಇದು 2 ವಾಕ್ಯ ವಿಶೇಷದಿಂದಾಗಿ ವಾಕ್ಯ ಕಂಪ್ಲೀಟ್ ಆಗಿದೆ. ಮೊದಲನೇದು ಅಪರ ಅನ್ನೋ ಅಪರೇಚ ಸಂತಿ ಯೇ ಪುನರ್ಭಾವಂ ಇಚ್ಛಂತಿ. ಅಪರ ಮತ್ತೆ ಯ ಅನ್ನುವಂಥ ಶಬ್ದಗಳು ಇಲ್ಲದೆ ಇದ್ರೂ ಕೂಡ ವಾಕ್ಯ ಸಮಾಪ್ಯವಾಗಿದೆ. ಅವೆರಡನ್ನು ನಾವು ಮೇಲ್ಗಡೆಯಿಂದ ಹಾಕೊಳ್ಬೇಕಾಗುತ್ತೆ. ಇದು ಒಂದೇ ವಾಕ್ಯದಲ್ಲಿ ಕೂಡ. ಏವಂ ತಾವತ್ ವಾದಿ ಪ್ರತಿಪತ್ತಿ ರೇಖಾ ಸಂಶಯ ಕಾರಣಂ ದರ್ಶಯತ. ಇದು ಒಂದು ಸಂಶಯ ಏನಕ್ಕೆ ಕಾರಣ ಆಯ್ತು. ಇನ್ನೊಂದು ಇದಕ್ಕೆ ಲಿಂಕ್ ಆಗಿರುವಂತ ಇನ್ನೊಂದು ಸಂಶಯ ಏನಪ್ಪಾ, ಇಲ್ಲಿ ನಾವು ಹೇಳಿದ್ರೆ ಆಗಮ ಪ್ರತ್ಯಯದಿಂದನೇ ಆಯ್ತು ಅಂತ ನೀವು ಹೇಳಿದ್ರೆ ಅದಕ್ಕೆ ಲಿಂಕ್ ಆಗಿರುವಂತ ಇನ್ನೊಂದು ಸಂಶಯ ಹುಟ್ಟು ಬಂತು. ಏನಪ್ಪಾ, ಶ್ರುತಿಗಳಲ್ಲಿಯೇ ಅಭಿಪ್ರಾಯ ಭೇದ ಇದೆ. ಶ್ರುತಿಗಳಂದ್ರೆ ಆಗಮಗಳಲ್ಲಿ ಅಭಿಪ್ರಾಯ ಭೇದ ಇದೆ. ಅದಕ್ಕೆ ಈ ರೆಫರೆನ್ಸ್ ಕೊಡ್ತಾನೆ. ಪ್ರತಿವಾದನ ವಚನಮೇವ ಗ್ರಂಥ ನಿಬದ್ಧ. ಶ್ರುತಿ ಅಂತಂದ್ರೆ ಏನು? ಪ್ರತಿವಾದಿ ವಚನಮೇವ, ಏನು ಕೌಂಟರ್ ಆರ್ಗ್ಯುಮೆಂಟ್ ಮಾಡ್ತಾ ಇದೀವಿ ಅದನ್ನ ಗ್ರಂಥದಲ್ಲಿ ವಿಶೇಷವಾಗಿ ಹೇಳಿದೆ. ನಮ್ಗೇನಪ್ಪ ಆಗಮ ಅಂತ ಅನ್ನುವಂಥದ್ದು ಗ್ರಂಥಗಳಲ್ಲಿ ಹೇಳಿರುವಂತ ವಿಷಯಗಳು ಅಂತ ಹೇಳಿದಾಗ ಅವು ಏನಂತ ಹೇಳ್ತಾ ಇದ್ದಾವೆ? ಏತಾನಿಚ ಮಾತಾ ಪಿತರಾವೇವ ಜನ್ಮ ಕಾರಣ ಇತ್ಯಾದೀನಿ ಪುನರ್ಭವ ಪುನರ್ಭವ ಪ್ರತಿಕ್ಷೇಪಕಾಣಿ ವಚನಾನಿ. ಜನ್ಮ ಕಾರಣಕ್ಕೆ ಪುನರ್ಭವವನ್ನ ಬಿಟ್ಟು ಮಾತರ ಪಿತೃಗಳೇ ಕಾರಣ ಅಂತ ಕೂಡ ಶ್ರುತಿಗಳಲ್ಲೇ ಹೇಳ್ದಂಗಾಗಿದೆಯಲ್ಲ.
ಪುನರ್ಭವನ ಬಿಟ್ಟು, ಪುನರ್ಭವಕ್ಕೆ ಆತ್ಮ ಅನ್ನೋದು ಬಿಟ್ಟು ಮಾತಾಪಿತರೇ ಕಾರಣ ಅಂತ ಹೇಳಿದ್ಮೇಲೆ ಆತ್ಮದೇನ್ ಕೆಲಸ ಅಲ್ಲಿ? ಅವರಿಂದನೇ ಆಗಿದ್ದಲ್ಲ ಜನ್ಮ ಅನ್ನುವಂಥದ್ದು. ಆಗಮ ಪ್ರತ್ಯಯದಸ್ತಿ ಪುನರ್ಭವ ಇತಿ ಯೋ ಬ್ರೂತೆ. ಆಗಮದಿಂದಲೇ ಸಾಧನೆ ಸಿದ್ಧ ಆಗುತ್ತೆ ಅಂತ ಯಾರು ಹೇಳ್ತಾರೆ, ತದ್ದು ವಚನೇನ ಸಮಂ ವಾದಿ ವಿಪ್ರತಿಪತ್ತಿ ರೂಪಯತೈವ ಸಂಶಯ ಕಾರಣಮಿತಿ ಭವತ್ಯೇವ ಉತ್ತಮ ಉಪಸಾರೆ ಅತಃ ಸಂಶಯ. ಅದರಿಂದಾಗಿ ಮತ್ತೆ ಆಗಮದಲ್ಲಿ ಇದ್ರೂ ಕೂಡ ಆಗಮದಲ್ಲೂ ಕೂಡ ಡೌಟ್ ಇದೆ ಅಂತ ಹೇಳಿದಾಗ ಈ ಸಂಶಯಕ್ಕೆ ಒಂದು ಬಲ ಬಂದಂಗ ಆಯ್ತು ಅಂತ ಹೇಳಿದಾಗ ಆ ಸಂಶಯನ ಮತ್ತೆ ಸಬ್ಸ್ಟಾನ್ಶಿಯೇಟ್ ಮಾಡ್ಕೊಂಡಿರೋದು ಅತಃ ಸಂಶಯ ಅಂತ ಹೇಳಿ. ಇರೋದೇ ಎರಡು ರೀತಿ. ಈ ಎರಡನೇದು ಪುನರ್ಭವನ ಒಪ್ಕೊಂಡ್ರು ಕೂಡ ಅದ್ರೊಳಗೂ ಸಂಶಯ ಇದೆ, ಅದ್ರೊಳಗೂ ಅಭಿಪ್ರಾಯ ಭೇದಗಳಿದ್ದಾವೆ. ಅದರಿಂದಾಗಿ ಸಂಶಯ ಅನ್ನೋದಕ್ಕೆ ತುಂಬಾ ಸ್ಟ್ರಾಂಗ್ ಇದೆ, ಸಂಶಯಕ್ಕೆ ತುಂಬಾ ತೂಕ ಇದೆ ಅಂತ ಒಂದು ಪೂರ್ವಪಕ್ಷ. ಇಲ್ಲಿಂದ ಏನು ತೃತೀಯ ಸಂಶಯಶ್ಚಾತ ಅಂದಿಟ್ಕೊಂಡು ಪುನರ್ಭವ ನವಾಯಿತಿ ಎನ್ನುವಂಥದ್ದು ಪೂರ್ಣ ಪೂರ್ವಪಕ್ಷದ್ದೇ ಉತ್ತರ. ಈ ಪೂರ್ವಪಕ್ಷಕ್ಕೆ ಮುಂದಿನ ಶ್ಲೋಕಗಳಲ್ಲಿ ಒಂದೊಂದು ಭಾಗವನ್ನು ತಗೊಂಡು ಒಂದೊಂದಕ್ಕೂ ಉತ್ತರ ಕೊಡ್ತಾ ಹೋಗ್ತಾರೆ ಆತ್ರೇಯರು. ಅದು ತುಂಬಾ ಚೆನ್ನಾಗಿದೆ. ಏಕೆ ಮನ್ಯ, ಏಕೆ ಅಂದ್ರೆ ಕೆಲವರು ಜನ್ಮ ಕಾರಣಮಿತಿ ಯೋ ಬ್ರೂತೆ ಮಾತರಂ ಪಿತರಂ ತಥಾ ಸ್ವಭಾವಂ ತಥಾ ಪರಮನಾಮಿತಿ ಪದತ್ರಯೇಣ ಸಂಬದ್ಧತೆ. ಜನ್ಮಕ್ಕೆ ಕಾರಣ ಈ ಮೂರು ಯಾವುದು, ಮಾತಾಪಿತೃಗಳು, ಸ್ವಭಾವ ಮತ್ತು ಪರನಿರ್ಮಾಣಗಳು ಅಂತ ಒಂದು ಗುಂಪು. ಅಪರೇ ಜನ ಎದೃಚ್ಛಾಯಿತಿ, ಇನ್ನೊಂದು ಗುಂಪು ಕಾರಣ ಅನ್ನೋದು ಇಲ್ವೇ ಇಲ್ಲ, ಎಲ್ಲವೂ ಆಕ್ಸಿಡೆಂಟಲ್ ಅಂಡ್ ಇನ್ಸಿಡೆಂಟಲ್. ಎದೃಚ್ಛ ಅಂತಂದ್ರೆ ಅದೇನೆ, ಯಾವುದಕ್ಕೂ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅನ್ನೋದು ಇರುವುದಿಲ್ಲ, ಎದೃಚ್ಛಾನೆ ಕಾರಣ ಅಂತ ಹೇಳುವಂಥದ್ದು ಇನ್ನೊಂದು ಗುಂಪು. ಅವ್ರುಗಳಿಂದನೇ ಅದೇ ಎಲ್ಲವೂ ಇನ್ಸಿಡೆಂಟಲ್, ಯಾವುದಕ್ಕೆ ಕಾರಣ ಅನ್ನೋದು ಇಲ್ಲ ಅನ್ನುವಂಥದ್ದು ಇನ್ನೊಂದು ಗುಂಪು. ಇದು ಶ್ರುತಿಯಿಂದ ಬಂದಿರುವಂತದ್ದು ಅಂತ ಹೇಳ್ಬಿಟ್ಟು ಇದು ಸಂಶಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಈ ಏನು ಚಕ್ರಪಾಣಿ ವ್ಯಾಖ್ಯೆ ಇದೆ, ಇದರ ಇನ್ನೊಂದಿಷ್ಟು ವಿವರಣೆಯನ್ನ ಹಾಗೂ ಅದಕ್ಕೆ ಆತ್ರೇಯರು ಯಾವ ರೀತಿ ಅದನ್ನು ಉಪಸಂಹಾರ ಮಾಡ್ತಾರೆ, ಅದಕ್ಕೆ ಪೂರ್ವಪಕ್ಷಕ್ಕೆ ಹೇಗೆ ಪರಿಹಾರ ಸೂಚಿಸ್ತಾರೆ ಅನ್ನುವಂಥದ್ದನ್ನ ಮುಂದಿನ ಅಧ್ಯಾಯದಲ್ಲಿ ವಿಶದವಾಗಿ ಇನ್ನು ನಾವು ನೋಡ್ತಾ ಹೋಗ್ಬೋದು. ಈ ಸಂಚಿಕೆಯನ್ನ ರಾಗಾದಿಭೋಗಾನ್ ಶ್ಲೋಕವನ್ನ ಪಠಣ ಮಾಡೋದ್ರ ಮುಖಾಂತರ ಮುಕ್ತಾಯಗೊಳಿಸೋಣ. ರಾಗಾದಿಭೋಗಾನ್ ಸತತಾನುಷಕ್ತಾನ್ ಶೇಷಕಾಯ ಪ್ರಸೃತಾನ್ ಶೇಷಾನ್ ಔತ್ಸುಕ್ಯ ಮೋಹಾನತಿದಾನ್ ಜಘಾನ ಯೋ ಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ.